ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಾ ಇರೋ ಮೂವಿ ಯಾವ್ದು ಅಂತಂದ್ರೆ ಮಲಯಾಳಂ ನಲ್ಲಿ ಆಕ್ಷನ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಮಾರ್ಕೋ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಫ್ಯಾಕ್ಟರಿನ ತೋರಿಸ್ತಾರೆ. ಈ ಫ್ಯಾಕ್ಟರಿ ಇಲ್ಲಿಗಲ್ ಆಗಿ ಫೈಟಿಂಗ್ ಕ್ಲಬ್ ಆಗಿ ಬದಲಾಗಿರುತ್ತೆ. ಹಾಗೆ ಇಲ್ಲಿ ಫೈಟ್ ಕೂಡ ನಡೀತಾ ಇರುತ್ತೆ. ಇಲ್ಲಿ ತುಂಬಾ ಜನರು ಬೆಟ್ಟಿಂಗ್ ಕಟ್ಟಿ ಕೂಡ ಬಂದಿರ್ತಾರೆ. ಇಲ್ಲಿ ವಿಕ್ಟರ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅದೇ ಸಮಯದಲ್ಲಿ ವಿಕ್ಟರ್ ನ ಬೆಸ್ಟ್ ಫ್ರೆಂಡ್ ಆಗಿರುವಂತಹ ವಸೀಮ್ ಅನ್ನ ಕೂಡ ತೋರಿಸ್ತಾರೆ. ವಿಕ್ಟರ್ ಗೆ ಕಣ್ ಕಾಣಿಸ್ತಾ ಇರೋದಿಲ್ಲ, ಆದ್ರೆ ಅವನು ತುಂಬಾ ಬ್ರಿಲಿಯಂಟ್ ಆಗಿರ್ತಾನೆ. ವಸೀಮ್ ಹಾಕಿರೋ ಪರ್ಫ್ಯೂಮ್ ಸ್ಮೆಲ್ ಇಂದಾನೆ ಇವಾಗ ಇವನ ಹತ್ರ ಬಂದು ಕೂತಿರೋದು ವಸೀಮ್ ಅಂತ ಕಂಡು ಹಿಡಿತಾನೆ. ಹಾಗೆ ಇಲ್ಲಿ ನಡೀತಿರುವಂತಹ ಫೈಟಿಂಗ್ ಬಗ್ಗೆ ವಿಕ್ಟರ್ ಗೆ ವಸೀಮ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಹಾಗೆ ಅವರು ಫೈಟ್ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬರ್ತಿರ್ಬೇಕಾದ್ರೆ ವಸೀಮ್ ನ ಅಣ್ಣ ಆಗಿರುವಂತಹ ತಾರಿಕ್ ಇಂದ ಕಾಲ್ ಬರುತ್ತೆ. ಏನ್ ವಿಷಯ ಅಂತಂದ್ರೆ ತಾರಿಕ್ ಹಾಗೂ ವಸೀಮ್ ಹೆಸರಲ್ಲಿ ಒಂದು ಮೆಡಿಕಲ್ ಫಾರ್ಮಸಿ ಲೈಸೆನ್ಸ್ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ತಾರಿಕ್ ಇಲ್ಲಿಗಲ್ ಆಗಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ನೋಡ್ತಿರ್ತಾನೆ. ಆದ್ರೆ ಇದಕ್ಕೆ ವಸೀಮ್ ಒಪ್ಕೊಳ್ತಾ ಇರೋದಿಲ್ಲ. ಇದೇ ವಿಷಯದ ಬಗ್ಗೆನೆ ತಾರಿಕ್ ವಸೀಮ್ಗೆ ಕಾಲ್ ಮಾಡಿದಾಗ ವಸೀಮ್ ಸಿಟ್ಟಿನಿಂದ ಕಾಲ್ ಅನ್ನ ಕಟ್ ಮಾಡ್ತಾನೆ. ಆವಾಗ ವಿಕ್ಟರ್ ಏನಾಯ್ತು ಅಂತ ಕೇಳಿದಾಗ ವಸೀಮ್ ಹೇಳ್ತಾನೆ, ತಾರಿಕ್ ಯಾವ್ದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ, ಅವನಿಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ಅವನು ಫಾರ್ಮಸಿಯ ಲೈಸೆನ್ಸ್ ಅನ್ನು ಹಿಡ್ಕೊಂಡು ಇಲ್ಲಿಗಲ್ ಆಗಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ನೋಡ್ತಿದ್ದಾನೆ. ಆ ಫಾರ್ಮಸಿಯ ಲೈಸೆನ್ಸ್ ನಮ್ಮಿಬ್ಬರ ಹೆಸರಲ್ಲಿ ಇರೋ ಕಾರಣ ಅವನಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅದಕ್ಕೆ ಅವ್ನು ನನಗೆ ಕಾಲ್ ಮಾಡಿ ಈ ತರ ಹೇಳ್ತಿದ್ದಾನೆ ಅಂತ ಇವರು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಇವರ ಬ್ಯಾಕ್ ಗ್ರೌಂಡ್ ನಲ್ಲಿ ಯಾವ್ದೊಂದು ಕಾರ್ ಸದ್ದು ಕೇಳಿಸುತ್ತೆ. ಹಾಗೆ ಇಲ್ಲಿ ವಿಕ್ಟರ್ ಮಾತಾಡ್ತಾ ಇದ್ದ ಹಾಗೇನೆ ವಸೀಮ್ ನನ್ನು ಕೆಲವರು ಬಂದು ಹಿಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಈ ವಿಷಯ ಗೊತ್ತಾಗದ ವಿಕ್ಟರ್ ಸೀದಾ ಹೋಗಿ ಒಂದು ಕಾರಿಗೆ ಕೂತ್ಕೊಳ್ತಾನೆ. ಹಾಗೆ ವಿಕ್ಟರ್ ಮುಟ್ಟಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ಡಿಫೆಂಡರ್ ಕಾರು ಅಂತ. ಹಾಗೆ ವಸೀಮ್ ನನ್ನ ಕರಿಬೇಕಾದ್ರೆ ವಸೀಮ್ ಇಂದ ಯಾವುದೇ ರಿಪ್ಲೈ ಕೂಡ ಬರ್ತಾ ಇರೋದಿಲ್ಲ. ಇಲ್ಲಿಗೆ ಬಂದಿರೋರು ವಸೀಮ್ ನನ್ನ ಸಾಯಿಸಿರ್ತಾರೆ. ಹಾಗೆ ಇವನು ವಸೀಮ್ ವಸೀಮ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಹೋಗಿ ಮುಟ್ತಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ವಸೀಮ್ ನನ್ನು ಸಾಯಿಸಿರುವವನಾಗಿರ್ತಾನೆ. ಇವನ ಹೆಸರು ರಸೆಲ್. ಇವರು ವಿಕ್ಟರ್ ಗೆ ಕಣ್ ಕಾಣಿಸುತ್ತಿಲ್ಲ ಅಂತ ವಿಕ್ಟರ್ ಅನ್ನ ಇವರು ಬಿಟ್ಟು ಹೋಗ್ತಾರೆ. ಹಾಗೆ ಮುಂದಿನ ದಿನ ವಿಕ್ಟರ್ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ವಸೀಮ್ ನನ್ನ ಸಾಯಿಸ್ಲಿಕ್ಕೆ ಬಂದಿರೋರು ಡಿಫೆಂಡರ್ ಕಾರ್ ಅಲ್ಲಿ ಬಂದಿದ್ದಾರೆ. ಹಾಗೆ ಅವನು ಈ ತರಹದ ಒಂದು ಪರ್ಫ್ಯೂಮ್ ಹಾಕಿದ್ದಾನೆ ಅಂತ ಒಂದು ಪರ್ಫ್ಯೂಮ್ ನ ಹೆಸರನ್ನು ಕೂಡ ಹೇಳ್ತಾನೆ. ಇವನಿಗೆ ಪರ್ಫ್ಯೂಮ್ ನ ಹೆಸರು ಹೇಗೆ ಗೊತ್ತು ಅಂತಂದ್ರೆ ಇವನು ಪರ್ಫ್ಯೂಮ್ ಅನ್ನ ರೆಡಿ ಮಾಡ್ತಿರ್ತಾನೆ. ಹಾಗೆ ಎಲ್ಲ ವಿಷಯಗಳನ್ನ ಸಿಐ ಅಶೋಕ್ಗೆ ತಿಳಿಸ್ತಾನೆ. ಹಾಗೆ ಇವ್ರು ಕೂಡ ಒಂದು ಕೇಸ್ ಅನ್ನ ಫೈಲ್ ಮಾಡ್ತಾರೆ. ಕೊಲೆ ನಡೆದಿರೋದು ಫ್ಯಾಕ್ಟರಿ ಸುತ್ತಮುತ್ತ ಆಗಿದ್ರು ಅಲ್ಲಿರುವವರನ್ನ ವಿಚಾರಿಸಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ಆ ಫ್ಯಾಕ್ಟರಿ ಒಬ್ಬ ಪೊಲಿಟಿಕಲ್ ವ್ಯಕ್ತಿಯದಾಗಿರುತ್ತೆ. ಅಲ್ಲಿ ಏನೇ ನಡೆದ್ರು ಆ ವ್ಯಕ್ತಿ ಹೇಳಿದ್ಮೇಲೆ ನಮಗೆ ಗೊತ್ತಾಗೋದು. ಇವಾಗ ನಮಗಿರುವ ಒಂದೇ ಲೀಡ್ ವಿಕ್ಟರ್ ಹೇಳಿರುವ ಮಾತುಗಳು. ಇದನ್ನ ನಡ್ಕೊಂಡೆ ನಾವು ಆದಷ್ಟು ಬೇಗ ವಸೀಮ್ ಅನ್ನು ಕೊಲೆ ಮಾಡಿರೋರನ್ನ ಕಂಡುಹಿಡಿಬೇಕು ಅಂತ ಇವರು ಮಾತಾಡ್ತಿರ್ತಾರೆ. ಹಾಗೆ ಸಿಎ ಅಶೋಕ್ ಹೋಗಿ ವಸೀಮ್ ನ ಅಣ್ಣ ಆಗಿರುವಂತಹ ತಾರಿಕ್ ನನ್ನು ಕೂಡ ವಿಚಾರಿಸ್ತಾರೆ. ಯಾಕೆಂದ್ರೆ ವಸೀಮ್ ಹತ್ರ ಲಾಸ್ಟ್ ಕಾಲ್ ಅಲ್ಲಿ ಮಾತಾಡಿದ್ದು ತಾರಿಕ್ ಆಗಿರ್ತಾನೆ. ಅವನ ಜೊತೆ ನೀವ್ ಏನ್ ಮಾತಾಡಿದ್ರಿ ಅಂತ ಸಿಎ ಅಶೋಕ್ ವಿಚಾರಿಸಿದಾಗ ಅವನು ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಅಂತ ತುಂಬಾ ಗ್ಯಾಂಗ್ ಜೊತೆ ಸೇರ್ತಾ ಇದ್ದ. ಹಾಗೆ ತುಂಬಾ ಅವನು ಕೂಡ ಲಾಸ್ ಮಾಡ್ಕೋತಾ ಇದ್ದ. ಹಾಗೆ ಅವನು ಹಣಕ್ಕೋಸ್ಕರನೇ ನನಗೆ ಕಾಲ್ ಮಾಡಿದ್ದ ಅಂತ ತಾರಿಕ್ ಹೇಳ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ವಸೀಮ್ ನ ಫ್ಯೂನರಲ್ ಫಂಕ್ಷನ್ ನಡೀತಾ ಇರುತ್ತೆ. ಇಲ್ಲಿ ವಿಕ್ಟರ್ ಕೂಡ ಇರ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ರಸೆಲ್ ಬರ್ತಾನೆ. ಅವನು ಬಂದಿರುವಂತಹ ಕಾರ್ ನ ಸೌಂಡ್ ಮತ್ತೆ ಅವ್ನು ನಡಿಬೇಕಾದ್ರೆ ಶೂ ಇಂದ ಬರುವ ಸೌಂಡ್ ಹಾಗೂ ರಸೆಲ್ ಹಾಕಿರುವಂತಹ ಪರ್ಫ್ಯೂಮ್ ನ ಸ್ಮೆಲ್ ಇಂದಾಗಿ ವಿಕ್ಟರ್ ಗೆ ಗೊತ್ತಾಗುತ್ತೆ ವಸೀಮ್ ನನ್ನು ಸಾಯಿಸಿದ ವ್ಯಕ್ತಿ ಇಲ್ಲಿಗೆ ಬಂದಿದ್ದಾನೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುವ ವಿಷಯ ಅಂತಂದ್ರೆ ವಸೀಮ್ ನನ್ನ ಸಾಯಿಸ್ಲಿಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ, ವಸೀಮ್ ನನ್ನ ತಾರಿಕ್ ಆಗಿರ್ತಾನೆ. ಹಾಗೆ ವಿಕ್ಟರ್ ಮನೆಯಿಂದ ಹೊರಗಡೆ ಬಂದಾಗ ರಸೆಲ್ ಬಂದಿರುವಂತಹ ಕಾರನ್ನು ಟಚ್ ಮಾಡಿ ನೋಡ್ತಾನೆ. ಅದು ಕೂಡ ಡಿಫೆಂಡರ್ ಆಗಿರುತ್ತೆ. ಇದೇ ಸಮಯದಲ್ಲಿ ವಿಕ್ಟರ್ ಅವನ ಗರ್ಲ್ ಫ್ರೆಂಡ್ ಆಗಿರುವಂತಹ ಈಶಾಗೆ ಕಾಲ್ ಮಾಡಿ ನೀನ್ ಎಲ್ಲಿದ್ಯಾ, ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾನೆ. ಇದನ್ನೆಲ್ಲ ರಸೆಲ್ ಕೂಡ ನೋಡ್ತಿರ್ತಾನೆ. ರಸೆಲ್ ಗೆ ಅನ್ಸುತ್ತೆ ಇನ್ನು ಏನನ್ನ ಬಾಕಿ ಬಿಟ್ರೆ ಆಗ್ಲಿಕ್ಕಿಲ್ಲ ಅಂತ. ಹಾಗೆ ವಿಕ್ಟರ್ ಅನ್ನು ಕಿಡ್ನಾಪ್ ಕೂಡ ಮಾಡಿಸ್ತಾನೆ. ಹಾಗೆ ರಸೆಲ್ ವಿಕ್ಟರ್ ಅನ್ನ ಕರ್ಕೊಂಡು ಟೋನೀಸ್ ಕೆಮಿಕಲ್ ಅನ್ನೋ ಫ್ಯಾಕ್ಟರಿಗೆ ಬರ್ತಾನೆ. ಇಲ್ಲಿ ರಸೆಲ್ ಹೇಳ್ತಾನೆ, ನಿನ್ನ ಬೆಸ್ಟ್ ಫ್ರೆಂಡ್ ವಸೀಮ್ ನನ್ನ ಸಾಯಿಸ್ಲಿಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತಹ ತಾರಿಕ್ ಅಂತ. ಹಾಗೆ ಇಲ್ಲಿ ರಸೆಲ್ ನನ್ನನ್ನು ಹೇಗೆ ಕಂಡುಹಿಡಿದೆ ಅಂತ ಕೇಳ್ಬೇಕಾದ್ರೆ ವಿಕ್ಟರ್ ಹೇಳ್ತಾನೆ, ನೀನ್ ಹಾಕಿರುವಂತಹ ಪರ್ಫ್ಯೂಮ್ ಇಂದ ಕಂಡುಹಿಡಿದೆ ಅಂತ. ಇನ್ನು ವಿಕ್ಟರ್ ನ ಬಾಕಿ ಇಟ್ರೆ ಆಗ್ಲಿಕ್ಕಿಲ್ಲ ಅಂತ ರಸೆಲ್ ಅವನ ಹೊತ್ತಿಗೆ ವಿಡಿಯೋ ಮಾಡ್ಲಿಕ್ಕೆ ಹೇಳಿ ವಿಕ್ಟರ್ ಅನ್ನ ಆಸಿಡ್ ನಲ್ಲಿ ಮುಳುಗಿಸಿ ಸಾಯಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮುಂದಿನ ಸೀನ್ ನಲ್ಲಿ ಟೋನಿ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಟೋನಿ ಗೋಲ್ಡ್ ಬಿಸ್ನೆಸ್ ಅನ್ನ ನಡೆಸ್ತಿರ್ತಾನೆ. ಇದೇ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಇಶ್ಯೂ ಆಯ್ತು ಅಂತ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಟೋನಿನ ಹುಡ್ಕೊಂಡು ರಸೆಲ್ ಇಲ್ಲಿಗೆ ಬರ್ತಾನೆ. ಇಲ್ಲಿ ನಮಗೆ ಗೊತ್ತಾಗೋ ವಿಷಯ ಏನಂತಂದ್ರೆ ರಸೆಲ್ ಬೇರೆ ಯಾರು ಅಲ್ಲ, ಟೋನಿ ಮಗ ಅಂತ. ಟೋನಿಗೆ ಇಬ್ರು ಮಕ್ಳಿರ್ತಾರೆ, ಒಬ್ಬ ರಸೆಲ್ ಆದ್ರೆ ಇನ್ನೊಬ್ಬ ಸೈರಸ್. ಇಲ್ಲಿ ಟೋನಿ ಹೇಳ್ತಾನೆ, ನೀನು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಸಣ್ಣ ಕ್ಲೂ ಕೂಡ ಸಿಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಜೊತೆಗಿರುವ ಡೇವ್ ಹೇಳ್ತಾನೆ, ಅವನನ್ನ ನಾವು ಆಸಿಡ್ ಅಲ್ಲಿ ಮುಳುಗಿ
ಮುಗಿಸಿದೀವಿ, ಅವನನ್ನ ಯಾರಿಂದಲೂ ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಟೋನಿ ಹೇಳ್ತಾನೆ, ನಾವು ಕೆಲವು ವಿಷಯಗಳನ್ನ ಕೈಯಿಂದ ಮಾಡ್ಬೇಕು ಅಂತ ಏನು ಇಲ್ಲ, ನಮ್ಮ ಪೇರೆಂಟ್ ಯೂಸ್ ಮಾಡ್ಬೇಕು. ನೀನು ನಿನ್ನ ಬ್ರದರ್ ನ ಫುಡ್ ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಡ, ಏನೇ ಪ್ರಾಬ್ಲಮ್ ಆದ್ರೂ ನನಗೆ ಕಾಲ್ ಮಾಡು, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ. ಹಾಗೆ ಮುಂದಿನ ಸೀನ್ ನಲ್ಲಿ ವಿಕ್ಟರ್ ನ ಡೆಡ್ ಬಾಡಿ ಪೊಲೀಸರಿಗೆ ಸಿಗುತ್ತೆ. ಇಲ್ಲಿ ಫಾರೆನ್ಸಿಕ್ ಟೀಮ್ ನವರು ಹೇಳ್ತಾರೆ, ಇದೊಂದು ಹುಡುಗನ ಡೆಡ್ ಬಾಡಿ ಆಗಿರುತ್ತೆ. ಇವಾಗ ನಮಗೆ ಗೊತ್ತಾಗಿರೋದು ಇಷ್ಟೇ, ಇನ್ನು ಡೀಟೇಲ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಫುಲ್ ಡೀಟೇಲ್ಸ್ ನ ನಿಮಗೆ ಹೇಳಲಿಕ್ಕೆ ಸಾಧ್ಯ ಅಂತಾನು ಹೇಳ್ತಾರೆ. ಹಾಗೆ ಮುಂದಿನ ಸೀನ್ ನಲ್ಲಿ ವಿಕ್ಟರ್ ನ ಗರ್ಲ್ ಫ್ರೆಂಡ್ ಆಗಿರುವಂತಹ ಈಶಾ ಪೊಲೀಸ್ ಸ್ಟೇಷನ್ ಗೆ ವಿಕ್ಟರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರ್ತಾಳೆ. ಹಾಗೆ ವಿಕ್ಟರ್ ಬ್ಲೈಂಡ್ ಅಂತಾನು ಪೊಲೀಸರಿಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಇವರಿಗೆ ಡೌಟ್ ಬರುತ್ತೆ, ಏನಂತಂದ್ರೆ ವಸೀಂ ನ ಕೊಲೆ ಕೇಸಲ್ಲಿ ಪೊಲೀಸರಿಗೆ ಹೆಲ್ಪ್ಫುಲ್ ಆಗಿದ್ದು ಇದೇ ವಿಕ್ಟರ್. ಇವಾಗ ಅವನು ಕೂಡ ಇವರ ಕಾಂಟ್ರಾಕ್ಟ್ ಗೆ ಸಿಗ್ತಾ ಇಲ್ಲ. ಹಾಗೆ ಅವರಿಗೆ ಡೌಟ್ ಬರುತ್ತೆ, ಇವಾಗ ಸಿಕ್ಕಿರೋ ಡೆಡ್ ಬಾಡಿ ವಿಕ್ಟರ್ ಆಗಿರ್ಬಹುದಾ ಅಂತ. ಇಲ್ಲಿ ಸಿ ಅಶೋಕ್ ಹೇಳ್ತಾನೆ, ಆ ಡೆಡ್ ಬಾಡಿಯನ್ನ ಅವಳಿಗೆ ತೋರಿಸುವುದಕ್ಕಿಂತ ಮುಂಚೆ ನಮಗೆ ಕನ್ಫರ್ಮ್ ಆಗಬೇಕು ಅದು ವಿಕ್ಟರ್ ನ ಡೆಡ್ ಬಾಡಿ ಅಥವಾ ಬೇರೆ ಅವ್ರದ ಅಂತ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಕನ್ಫರ್ಮೇಶನ್ ಸಿಕ್ಕಿದ ಮೇಲೆ ನಾವು ಹೇಳೋಣ ಅಂತ ಇವರು ಡಿಸೈಡ್ ಮಾಡ್ತಾರೆ. ಹಾಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಈ ಬಾಡಿ ಬೇರೆ ಯಾರ್ದು ಅಲ್ಲ ವಿಕ್ಟರ್ದೆ ಅಂತ ಐಡೆಂಟಿಫೈ ಮಾಡ್ತಾರೆ. ಈ ವಿಷಯ ಸಿಐ ಅಶೋಕ್ ಗೆ ಕೂಡ ಗೊತ್ತಾಗುತ್ತೆ. ಹಾಗೆ ಈ ವಿಷಯ ಎಲ್ಲ ಪೊಲೀಸರಿಗೆ ಗೊತ್ತಾಗಿ ಇವರೊಂದು ಮೀಟಿಂಗ್ ಅನ್ನ ಮಾತಾಡ್ತಿರ್ತಾರೆ. ಇಲ್ಲಿ ಹೈಯರ್ ಆಫೀಸರ್ ಹೇಳ್ತಿರ್ತಾರೆ, ವಿಕ್ಟರ್ ನ DNA ಅಡಟ್ಟು ಜಾರ್ಜ್ ನ ಜೊತೆ ಮ್ಯಾಚ್ ಆಗ್ತಾ ಇದೆ. ವಿಕ್ಟರ್ ಬೇರೆ ಯಾರು ಅಲ್ಲ, ಜಾರ್ಜ್ ನ ತಮ್ಮ. ಜಾರ್ಜ್ ಗೆ ಇನ್ನೊಬ್ಬ ಅಡಾಪ್ಟರ್ ಬ್ರದರ್ ಕೂಡ ಇದ್ದಾನೆ, ಅವನ ಹೆಸರು ಮಾರ್ಕೋ. ಆದ್ರೆ ಅವನನ್ನು ಎಲ್ಲರೂ ಪಿಟ್ಬುಲ್ ಅಂತಾನೆ ಹೇಳ್ತಿರ್ತಾರೆ. ಮಾರ್ಕೋ ಒಬ್ಬ ಬಾರ್ನ್ ಕ್ರಿಮಿನಲ್. ಜಾರ್ಜ್ ಗೆ ತನ್ನ ಗೋಲ್ಡ್ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾರ್ಕೋಗೆ ತನ್ನ ಫ್ಯಾಮಿಲಿ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಹಾಗೆ ಅವನ ಮೇಲೆ ತುಂಬಾ ಕೇಸ್ಗಳು ಕೂಡ ಇದೆ. ಇವಾಗ ಅವನನ್ನು ಜಾರ್ಜ್ ಎಂಗೇಜ್ಮೆಂಟ್ ಮಾಡಿಸಿ ಇಟಲಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಇವರೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಜಾರ್ಜ್ ನ ಮನೆಯನ್ನ ತೋರಿಸ್ತಾರೆ. ವಿಕ್ಟರ್ ಸತ್ತು ಹೋಗಿರೋ ವಿಷಯ ಗೊತ್ತಾಗಿ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಸೇರಿರ್ತಾರೆ. ಇಲ್ಲಿ ಜಾರ್ಜ್ ನ ಸಿಸ್ಟರ್ ಆನ್ಸಿಯನ್ನು ಕೂಡ ತೋರಿಸ್ತಾರೆ. ಹಾಗೆ ಇಲ್ಲಿ ಜಾರ್ಜ್ ಅನ್ನು ಕೂಡ ತೋರಿಸ್ತಾರೆ. ಜಾರ್ಜ್ ವಿಕ್ಟರ್ ಈ ತರ ಆಗಿರೋ ವಿಷಯದಿಂದ ತುಂಬಾ ಬೇಜಾರಾಗಿ ಕೂತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಒಬ್ಬ ಜಾರ್ಜ್ ಗೆ ಹೇಳ್ತಾನೆ, ಫ್ಯೂನರಲ್ ಗೆ ಟೈಮ್ ಆಯ್ತು, ಬಾ ಹೋಗೋಣ ಅಂತ. ಮತ್ತೆ ಅದೇ ವ್ಯಕ್ತಿ ಕೇಳ್ತಾನೆ, ಮಾರ್ಕೋಗೆ ಈ ವಿಷಯ ತಿಳಿಸೋದಾ ಅಂತ. ಆವಾಗ ಜಾರ್ಜ್ ಹೇಳ್ತಾನೆ, ಅವನಿಗೆ ಇವಾಗ ಈ ವಿಷಯವನ್ನ ಹೇಳ್ಬೇಡ, ಎಲ್ಲಾದ್ರೂ ವಿಕ್ಟರ್ ನ ಈ ರೀತಿಯಲ್ಲಿ ಅವನ್ ನೋಡಿದ್ರೆ ಅವನಿಗೆ ತುಂಬಾ ಬೇಜಾರಾಗ್ಬೋದು ಅಂತ ಹೇಳ್ತಿರ್ತಾರೆ. ಆವಾಗ ಇಲ್ಲಿ ಅನ್ವರ್ ಹೇಳ್ತಾನೆ, ಆಲ್ರೆಡಿ ಮಾರ್ಕೋಗೆ ಎಲ್ಲ ವಿಷಯ ಗೊತ್ತಾಗಿದೆ, ಅವನ್ ಇಲ್ಲಿಗೆ ಬರ್ತಿದ್ದಾನೆ ಅಂತ. ಇದೇ ಸಮಯದಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾರ್ಕೋನ ಬಗ್ಗೆನೆ ಮಾತಾಡ್ತಿರ್ತಾರೆ. ಮಾರ್ಕೋ ಯಾರು ಅಂತಾನೆ ಇವರಿಗೆ ಗೊತ್ತಿರೋದಿಲ್ಲ. ಹಾಗೆ ಮಾರ್ಕೋನ ಬಗ್ಗೆ ಅವನೊಬ್ಬ ಮಾನ್ಸ್ಟರ್, ಅವನೊಬ್ಬ ಡೆವಿಲ್, ಅವನೊಬ್ಬ ಡಾಗ್ ಅಂತಾನೆ ಹೇಳ್ತಿರ್ತಾರೆ. ಆವಾಗ ಇಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಮಾರ್ಕೋ ಈ ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಅದಕ್ಕೆ ಉದಾಹರಣೆಯಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಒಂದು ದಿನ ಜಾರ್ಜ್ ಗೆ ಜಾನಿ ಅನ್ನೋ ವ್ಯಕ್ತಿಯಿಂದ ಬ್ಲಾಕ್ ಮೇಲ್ ಕಾಲ್ ಬರುತ್ತೆ, ನೀನ್ ನನಗೆ 4 kg ಚಿನ್ನವನ್ನ ತಗೊಂಡು ನಾನು ಹೇಳಿರೋ ಲೊಕೇಶನ್ ಗೆ ಬರ್ಬೇಕು, ಇಲ್ಲ ಅಂದ್ರೆ ನಿನ್ನ ಬ್ರದರ್ ಅನ್ನ ನಾನ್ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಜಾರ್ಜ್ ಗೆ ಭಯ ಶುರು ಆಗುತ್ತೆ. ಹಾಗೆ ತನ್ನ ಬ್ರದರ್ ಆಗಿರುವಂತಹ ವಿಕ್ಟರ್ ಅನ್ನ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ವಿಕ್ಟರ್ ಇಲ್ಲೇ ಇರ್ತಾನೆ. ಆವಾಗ ಜಾರ್ಜ್ ಗೆ ಗೊತ್ತಾಗುತ್ತೆ, ಅವನು ಕಿಡ್ನಾಪ್ ಮಾಡಿರೋದು ಮಾರ್ಕೋನನ್ನ ಅಂತ. ಜಾನಿ ರಾಂಗ್ ಪರ್ಸನ್ ಅನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಇವರು ಕೂಡ ಸುಮ್ನೆ ಆಗ್ತಾರೆ. ಈ ಕಡೆ ಮಾರ್ಕೋನನ್ನ ತೋರಿಸ್ತಾರೆ. ಜಾನಿ ಮಾರ್ಕೋನನ್ನ ಭಯಪಡಿಸ್ಲಿಕ್ಕೆ ಅಂತ ತುಂಬಾ ನಾಯಿಗಳನ್ನೆಲ್ಲ ಬಿಟ್ಟಿರ್ತಾನೆ. ಆದ್ರೆ ಮಾರ್ಕೋ ಆ ನಾಯಿಗಳನ್ನೆಲ್ಲ ತುಂಬಾ ಕ್ರೂರವಾಗಿ ಸಾಯಿಸ್ತಾನೆ. ಹಾಗೆ ಮಾರ್ಕೋನನ್ನ ಸಾಯಿಸ್ಲಿಕ್ಕೆ ಇಲ್ಲಿಗೆ ಜಾನಿಯ ವ್ಯಕ್ತಿಗಳು ಕೂಡ ಬರ್ತಾರೆ. ಹಾಗೆ ಅವರಿಗೆ ಕೂಡ ಮಾರ್ಕೋ ಸರಿಯಾಗಿ ಹೊಡಿತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಇವರ ಆಸ್ತಿ ವಿಷಯದಲ್ಲಿ ಇವರ ಆಸ್ತಿಗಳನ್ನ 3 ಜನರಿಗೆ ಮಾತ್ರ ಪಾಲ್ ಮಾಡಿ ಕೊಡ್ಬೇಕು ಅಂತ ವಿಕ್ಟರ್ ನ ದೊಡ್ಡಪ್ಪ ಹೇಳ್ತಿರ್ತಾರೆ. ಹಾಗೆ ಮಾರ್ಕೋ ಹೊರಗಡೆಯಿಂದ ಬಂದ ವ್ಯಕ್ತಿ, ಅವನಿಗೆ ಇದರಲ್ಲಿ ಪಾಲ್ ಬೇಡ ಅಂತ ಹೇಳ್ತಿರ್ತಾನೆ. ಇದಕ್ಕೆ ಆನ್ಸಿ ಕೂಡ ಹೌದು, ಅವ್ರು ಹೇಳಿದ್ದು ನಿಜಾನೇ ಅಂತ ಹೇಳ್ತಿರ್ತಾಳೆ. ಇದಕ್ಕೆ ಜಾರ್ಜ್ ಒಪ್ಕೊಳ್ತಾ ಇರೋದಿಲ್ಲ. ಜಾರ್ಜ್ ಹೇಳ್ತಾನೆ, ನಮಗೆ ಇರುವಷ್ಟು ಹಕ್ಕು ಮಾರ್ಕೋ ಕೂಡ ಇದೆ, ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ನಾವಲ್ಲ, ನಮ್ಮ ತಂದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿಗೆ ವಿಕ್ಟರ್ ಕೂಡ ಬರ್ತಾನೆ. ಹಾಗೆ ಇಲ್ಲಿ ವಿಕ್ಟರ್ ಮಾರ್ಕೋಗೆ ಸಪೋರ್ಟಿಗಾಗಿ ಮಾತಾಡ್ತಾನೆ. ಹಾಗೆ ಇಲ್ಲಿ ವಿಕ್ಟರ್ ಹಾಗೂ ಮಾರ್ಕೋ ಅಣ್ಣ ತಮ್ಮಂದಿರು ಯಾವ ತರ ಇರ್ತಾರೋ ಅದೇ ತರ ಇರೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಚರ್ಚ್ ನಲ್ಲಿ ವಿಕ್ಟರ್ ನ ಫ್ಯೂನರಲ್ ನಡೀತಿರ್ಬೇಕಾದ್ರೆ ಇಲ್ಲಿಗೆ ಮಾರ್ಕೋ ಬರ್ತಾನೆ. ವಿಕ್ಟರ್ ನನ್ನ ಈ ಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ಮಾರ್ಕೋಗೆ ತುಂಬಾ ಬೇಜಾರ್ ಕೂಡ ಆಗುತ್ತೆ. ಇಲ್ಲಿಯೇ ಮಾರ್ಕೋನ ಗರ್ಲ್ ಫ್ರೆಂಡ್ ಮರಿಯಾ ಕೂಡ ಇರ್ತಾಳೆ. ಇಲ್ಲಿ ಮೈಕ್ ನಲ್ಲಿ ಮಾರ್ಕೋ ಹೇಳ್ತಾನೆ, ನನ್ನ ವಿಕ್ಟರ್ ನನ್ನ ಸಾಯಿಸಿದವರನ್ನ ನಾನ್ ನನ್ನ ಕೈಯಿಂದನೇ ಸಾಯಿಸ್ತೀನಿ, ಅವರನ್ನ ಅವರ ರಕ್ತದಿಂದಲೇ ಸ್ನಾನ ಮಾಡಿಸ್ತೀನಿ, ಹಾಗೆ ಬೆಂಕಿಯಿಂದನೂ ಕೂಡ ಸುಟ್ಟು ಹಾಕ್ತೀನಿ, ಹಾಗೆ ಮಣ್ಣಿನಿಂದ ಮುಚ್ಚಿ ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಇದೇ ಫ್ಯೂನರಲ್ ಗೆ ಟೋನಿ ಹಾಗೂ ರಸೆಲ್ ಎಲ್ಲರೂ ಸೇರಿರ್ತಾರೆ. ಹಾಗೆ ಇಲ್ಲಿ ವಿಕ್ಟರ್ ನ ಫ್ಯೂನರಲ್ ಮುಗಿಸ್ಕೊಂಡು ಇವ್ರ ಮನೆಗೆ ಹೋದಾಗ ಜಾರ್ಜ್ ಮಾರ್ಕೋಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ನೀನೇನು ದೊಡ್ಡ ಡಾನ್, ಚರ್ಚ್ ಅಲ್ಲಿ ಎಲ್ಲರ ಮುಂದೆ ಆತರ ಮಾತಾಡ್ತಾ ಇದೀಯಾ, ನೀನು ಸೀಟ್ ತೀರಿಸ್ಕೊಳಕ್ಕೆ ನೀನೇನು ಅವನ ಸ್ವಂತ ಅಣ್ಣ ಅಲ್ಲ ಅಂತ ಹೇಳ್ಬೇಕಾದ್ರೆ ಇವನಿಗೆ ಎಮೋಷನಲ್ ಆಗಿ ಇವನು ಹೇಳ್ತಾನೆ, ನೀವ್ ಏನ್ ಬೇಕಾದ್ರೂ ಹೇಳಿ, ನೀವ್
ನೀವೆಲ್ಲ ನನ್ನ ಸ್ವಂತ ರಕ್ತಾನೆ, ನಿಮಗೆ ಏನಾದ್ರು ಆದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಹೇಳ್ತಾನೆ. ಜಾರ್ಜ್ಗೆ ಮಾರ್ಕೋನ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಇಲ್ಲಿ ಜಾರ್ಜ್ ಎಮೋಷನಲ್ ಆಗಿ ಮಾರ್ಕೋಗೆ ಹೇಳ್ತಾನೆ, ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಆಲ್ರೆಡಿ ತುಂಬಾ ಜನರನ್ನ ಕಳ್ಕೊಂಡಿದ್ದೀನಿ. ಇವಾಗ ನನ್ನನ್ನು ಕಳ್ಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲ. ಈ ಕುಟುಂಬಕ್ಕೆ ನೀನ್ ಬೇಕು. ವಿಕ್ಟರ್ಗೆ ಬೇಕಾಗಿದ್ದಲ್ಲ ನಾನ್ ನೋಡ್ಕೋತೀನಿ, ನೀನು ನನ್ನ ಹಿಂದೆ ಬರ್ಬೇಡ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಸೀನ್ ನಲ್ಲಿ ಮಾರ್ಕೋ ವಿಕ್ಟರ್ ಜೊತೆ ಕಳೆದಂತಹ ಎಲ್ಲಾ ನೆನಪುಗಳನ್ನ ಜ್ಞಾಪಿಸ್ತಿರ್ತಾನೆ. ಹಾಗೆ ಇಲ್ಲಿ ಒಂದು ಸಾಂಗ್ ನ ಮೂಲಕ ಜಾರ್ಜ್, ಮಾರ್ಕೋ ಹಾಗೂ ಇಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳು, ಇಶಾ ಎಲ್ಲರೂ ವಿಕ್ಟರ್ ಅನ್ನ ನಡೆಸ್ಕೊಂಡು ತುಂಬಾ ಬೇಜಾರಾಗಿ ಇರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಮುಂದಿನ ಸೀನ್ ನಲ್ಲಿ ಅನ್ವರ್ ಮಾರ್ಕೋಗೆ ಹೇಳ್ತಿರ್ತಾನೆ, ನೀನಿನ್ನು ರಿವೆಂಜ್ ಅಂತ ಹೇಳಿ ಮುಂದೆ ಹೋಗ್ಬೇಡ, ನಿನಗೋಸ್ಕರ ಮರಿಯಾ ಕಾಯ್ತಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಮಾರ್ಕೋ ಹೇಳ್ತಾನೆ, ಪ್ರೀತಿಯಿಂದ ಮುತ್ತು ಇಡ್ಲಿಗೆ ಕೂಡ ಮುಖವನ್ನ ಬಾಕಿ ಇಟ್ಟಿದ್ರೆ ನೀನ್ ಹೇಳೋ ತರ ಕೇಳ್ಬೋದಿತ್ತು ಅಂತ ಹೇಳ್ತಾನೆ. ಇದರಿಂದ ನಮಗೆ ಗೊತ್ತಾಗುವ ವಿಷಯ ಏನಂತಂದ್ರೆ ಮಾರ್ಕೋ ಯಾರ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ ಅಂತ. ಮುಂದಿನ ಸೀನ್ ನಲ್ಲಿ ಜಾರ್ಜ್ ಮತ್ತು ಜಾರ್ಜ್ನ ಜೊತೆ ಗೋಲ್ಡ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಿರ್ತಾರೋ ಅವ್ರ ಜೊತೆ ಮೀಟಿಂಗ್ ಮಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಇದರಲ್ಲಿಯೇ ರಸೆಲ್ ಹಾಗೂ ಟೋನಿ ಇರ್ತಾರೆ. ಇಲ್ಲಿ ಟೋನಿ ವಿಕ್ಟರ್ ಅನ್ನ ಕಳ್ಕೊಂಡಿರೋದಕ್ಕೆ ಟೋನಿ ಮೇಲೆ ಡೌಟ್ ಬರಬಾರ್ದು ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಇಲ್ಲಿ ಟೋನಿ ಹೇಳ್ತಾನೆ, ಕಣ್ ಕಾಣಿಸದೆ ಇರುವ ವಿಕ್ಟರ್ ಅನ್ನ ಸಾಯಿಸುವಷ್ಟು ದ್ವೇಷ ಈ ಗ್ರೂಪ್ ಅಲ್ಲಿ ಯಾರಿಗೂ ಇಲ್ಲ. ಯಾರು ಹೊರಗಿನವರು ಮಾಡಿದ್ದಾರೆ, ಅವರನ್ನ ಕಂಡು ಹಿಡಿಯಲಿಕ್ಕೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ. ಹಾಗೆ ರಸೆಲ್ ಅನ್ನು ಕೂಡ ಜಾರ್ಜ್ಗೆ ಪರಿಚಯ ಮಾಡಿ ಕೊಡ್ತಾನೆ. ಇವನು ಇವಾಗ ತಾನೇ ಇವನ ಸ್ಟಡಿ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇನ್ನು ಮುಂದೆ ನನ್ನ ಕೆಲಸವನ್ನೆಲ್ಲ ಇವನು ನೋಡ್ಕೋತಾನೆ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ಮಾರ್ಕೋ ಎಂಟ್ರಿ ಆಗ್ತಾನೆ. ಇದೇ ಸಮಯದಲ್ಲಿ ಟೋನಿ ಹೇಳ್ತಾನೆ, ನಾನ್ ರಸೆಲ್ಗೆ ಫಸ್ಟ್ ಅಸೈನ್ಮೆಂಟ್ ಅನ್ನ ಫಿಕ್ಸ್ ಮಾಡಿದ್ದೀನಿ. ವಿಕ್ಟರ್ ಕೇಸ್ ಅನ್ನ ರಸೆಲ್ ಲೀಡ್ ಮಾಡ್ತಾನೆ ಅಂತ ಹೇಳ್ಬೇಕಾದ್ರೆ ದೇವ್ ಹೇಳ್ತಾನೆ, ಎಲ್ಲಾದ್ರೂ ಅವ್ರು ಸಿಕ್ಕಿದ್ರೆ ಅವ್ರನ್ನಲ್ಲೇ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬೇಕಾದ್ರೆ ಮಾರ್ಕೋ ಹೇಳ್ತಾನೆ, ಅವರಿಗೆ ಬರೀ ಸಾವಲ್ಲ, ಸಾವಿಗಿಂತ ದೊಡ್ಡ ಶಿಕ್ಷೆನ ನಾನ್ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಜಾರ್ಜ್ಗೆ ಒಬ್ಬ ವ್ಯಕ್ತಿ ಕೈಯನ್ನು ತೋರಿಸಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಮಾರ್ಕೋ ಸಿಟ್ಟಿನಿಂದ ಅವನಿಗೆ ಹೊಡೆದಾಕ್ತಾನೆ. ಹಾಗೆ ಮುಂದಿನ ದಿನ ಪೊಲೀಸರು ಆ ಫ್ಯಾಕ್ಟರಿ ಹತ್ರ ಹೋಗಿ ಚೆಕ್ ಮಾಡ್ಬೇಕಾದ್ರೆ ಅವನ್ ಹೇಳ್ತಾನೆ, ಇದಕ್ಕೆ ಹಾರ್ಡ್ ಡಿಸ್ಕ್ ಏನು ಇಲ್ಲ, ಇಲ್ಲಿರುವ ಸಿಸಿ ಕ್ಯಾಮೆರಾ ಎಲ್ಲ ಬರೀ ಲೈವ್ ನೋಡ್ಲಿಕ್ಕೆ ಮಾತ್ರ ಅಂತ. ಹಾಗೆ ಮುಂದೆ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾರ್ಕೋ ಲೀಡ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಮಾತನ್ನ ಕೇಳಿ ಟೋನಿ ಹಾಗೂ ರಸೆಲ್ ಟೀಮ್ ಗೆ ಭಯ ಶುರು ಆಗುತ್ತೆ. ಹಾಗೆ ಇವರು ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಾರ್ಕೋ ಜಾರ್ಜ್ ತರ ಅಲ್ಲ, ಮಾರ್ಕೋ ಕೇಳುವ ಪ್ರಶ್ನೆಗೆ ನಾವು ಕರೆಕ್ಟ್ ಆಗಿ ಉತ್ತರವನ್ನ ಕೊಡ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಅವನಿಗೆ ನಮ್ಮ ಮೇಲೆ ಡೌಟ್ ಬರ್ಬೋದು. ಹಾಗೆಂತ ಇವ್ರು ಮಾತಾಡ್ತಾ ಜಾರ್ಜ್ ಅನ್ನ ದಾರಿ ತಪ್ಪಿಸ್ತಾರೆ. ಜಾರ್ಜ್ಗೆ ಎದುರಾಳಿಗಳು ಯಾರ್ಯಾರಿದ್ದಾರೋ ಅವರ ಹೆಸರನ್ನೆಲ್ಲ ಟೋನಿ ಜಾರ್ಜ್ಗೆ ಹೇಳ್ತಾನೆ. ಹಾಗೆ ಜಾರ್ಜ್ ಹೋಗಿ ಅವರನ್ನು ಶೂಟ್ ಮಾಡಿ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ರಸೆಲ್ ಟೋನಿಗೆ ಹೇಳ್ತಾನೆ, ಮಾರ್ಕೋ ಎಮೋಷನಲಿ ತುಂಬಾ ವೀಕ್, ಅವನು ನಾವು ಹೇಳಿದ ಹಾಗೆ ಮಾಡೇ ಮಾಡ್ತಾನೆ ಅಂತ ಹೇಳಿ ಮಾರ್ಕೋನ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಹಾಗೆ ಮಾರ್ಕೋ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಜೊತೆಗೆ ರಸೆಲ್ ಕೂಡ ಇರ್ತಾನೆ. ಹಾಗೆ ಮಾರ್ಕೋ ಅಶೋಕ್ ಹತ್ರ ವಿಚಾರಿಸಿದಾಗ ಅವರು ವಿಕ್ಟರ್ ನನ್ನ ಹೈಡ್ರೋಫ್ಲೋರಿಕ್ ಆಸಿಡ್ ನ ಯೂಸ್ ಮಾಡ್ಕೊಂಡು ಮೃತದೇಹವನ್ನ ಬರ್ನ್ ಮಾಡಿದ್ದಾರೆ. ವಿಕ್ಟರ್ ಸಾಯೋದಕ್ಕಿಂತ ಮುಂಚೆ ವಸೀಂನನ್ನು ಕೂಡ ಯಾರೋ ಒಬ್ರು ಸಾಯಿಸಿದ್ರು. ನನಗೆ ಗೊತ್ತಿರೋ ಪ್ರಕಾರ ವಸೀಂನ ಕೊಲೆಗೂ ವಿಕ್ಟರ್ ನ ಕೊಲೆಗೂ ಯಾವುದೋ ಒಂದು ಲಿಂಕ್ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಈ ಇನ್ಫಾರ್ಮೇಶನ್ ತಿಳ್ಕೊಂಡು ಮಾರ್ಕ್ ಇಲ್ಲಿಂದ ಹೋಗ್ಬೇಕಾದ್ರೆ ಅಶೋಕ್ಗೆ ಹೈಡ್ರೋಫ್ಲೋರಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ಅಂತ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಹೋಗ್ತಾನೆ. ಇಲ್ಲಿ ಮಾರ್ಕೋಗೆ ವಸೀಂನ ಹೆಸರು ಸಿಕ್ಕಿರೋದ್ರಿಂದ ವಸೀಂನ ಅಣ್ಣನನ್ನು ಎಂಕ್ವೈರಿ ಮಾಡ್ಲಿಕ್ಕೆ ಬರ್ತಾನೆ. ಆದ್ರೆ ಅವನ್ ಬರೋದಕ್ಕಿಂತ ಮುಂಚೆ ಅಲ್ಲಿಗೆ ರಸೆಲ್ ಹಾಗೂ ಅವನ ಟೀಮ್ ಬಂದು ತಾರಿಕಿಗೆ ಮಾರ್ಕೋ ಕ್ವಶನ್ ಕೇಳಿದಾಗ ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ಟೋನಿ ಹಾಗೂ ರಸೆಲ್ ತಾರಿಕಿಗೆ ಹೇಳಿಕೊಡ್ತಾರೆ. ಹಾಗೆ ಇಲ್ಲಿಗೆ ಮಾರ್ಕೋ ಬಂದು ತಾರಿಕ್ ಹತ್ರ ವಿಚಾರಿಸಿದಾಗ ಅವತ್ತಿಲ್ಲಿ ವಸೀಂನ ಫ್ಯೂನರಲ್ ನಡೀತಾ ಇತ್ತು. ಆವಾಗ ವಿಕ್ಟರ್ ಕೂಡ ಇಲ್ಲೇ ಇದ್ದ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಇಲ್ಲಿಂದ ಹೊರಟು ಹೋದ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಮಾರ್ಕೋ ನಿನ್ನ ನಡುವೆ ಹಾಗೂ ವಸೀಂನ ನಡುವೆ ಏನಾದ್ರೂ ದ್ವೇಷ ಆಯ್ತಾ ಅಂತ ಕೇಳ್ಬೇಕಾದ್ರೆ ಆತರ ಏನು ಇಲ್ಲ, ನಾವು ಚೆನ್ನಾಗಿ ಇದ್ವಿ. ಆದ್ರೆ ಸಡನ್ ಆಗಿ ವಸೀಂನನ್ನ ಯಾರೋ ಸಾಯಿಸಿದ್ರು. ಇವಾಗ ಅದರ ಬಗ್ಗೆನೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಾನೆ. ಮತ್ತೆ ಮಾರ್ಕೋ ಮತ್ತು ಅವನ ಟೀಮ್ ಇಲ್ಲಿಂದ ಸೀದಾ ಫ್ಯಾಕ್ಟರಿ ಹತ್ರ ಹೋಗ್ತಾರೆ. ಯಾಕೆಂದ್ರೆ ವಸೀಂನ ಕೊಲೆ ನಡೆದಿರೋ ಜಾಗ ಇಲ್ಲೇ ಅಲ್ಲ. ಸೊ ಆ ಕಾರಣಕ್ಕಾಗಿ ಸಿಸಿ ಕ್ಯಾಮೆರಾವನ್ನು ಚೆಕ್ ಮಾಡೋಣ ಅಂತ. ಹಾಗೆ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿಯ ಫೈಟ್ ಕ್ಲಬ್ ನ ಮುಖ್ಯ ವ್ಯಕ್ತಿ ಆಗಿರುವಂತಹ ಜೇಮ್ಸ್ ಮಾರ್ಕೋನ ಫೈಟ್ ಮಾಡ್ಲಿಕ್ಕೆ ಕರೀತಾನೆ. ಹಾಗೆ ಮಾರ್ಕೋ ಮತ್ತು ಜೇಮ್ಸ್ ನಡುವೆ ಇಲ್ಲಿ ಒಂದು ಫೈಟ್ ನಡೆಯುತ್ತೆ. ಇದರಲ್ಲಿ ಮಾರ್ಕೋ ಜೇಮ್ಸ್ ಗೆ ಸರಿಯಾಗಿ ಹೊಡಿತಾನೆ. ಮತ್ತೆ ಇಲ್ಲಿರುವಂತಹ ಸಿಸಿಟಿವಿ ಫುಟೇಜ್ ನ ಬಗ್ಗೆ ವಿಚಾರಿಸಿದಾಗ ರಸೆಲ್ ಹೇಳ್ಕೊಟ್ಟಿರೋ ಹಾಗೆ ಹೇಳ್ತಾನೆ. ಮಾರ್ಕೋ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ರಸೆಲ್ ಇಲ್ಲಿಗೆ ಬಂದು ಜೇಮ್ಸ್ ಹತ್ರ ಇಲ್ಲಿಗೆ ಮಾರ್ಕೋ ಬಂದಾಗ ಯಾವ ತರ ಹೇಳ್ಬೇಕು ಅಂತ ಹೇಳ್ಕೊಟ್ಟಿರ್ತಾನೆ. ಇಲ್ಲಿ ಜೇಮ್ಸ್ ಹೇಳ್ತಾನೆ, ನಾರ್ತ್ ಇಂದ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದಿದ್ದ, ಅವನು ಹಿಂದಿ ಮಾತಾಡ್ತಾ ಇದ್ದ, ನಮಗೆ ಅವನು ಬ್ಲಾಕ್ ಮೇಲ್ ಮಾಡಿ ಹಾರ್ಡ್ ಡಿಸ್ಕ್ ಅನ್ನ ತಗೊಂಡ್ ಹೋದ, ಅವನು ನೋಡ್ಲಿಕ್ಕೆ ಆ ತರ ಇದ್ದ ಈ ತರ ಇದ್ದ ಅಂತ ಜೇಮ್ಸ್ ಸುಳ್ಳನ್ನ ಹೇಳ್ತಾನೆ. ಮಾರ್ಕೋ ಇದನ್ನ ನಿಜ ಅಂತ ಹೇಳಿ ಇವನನ್ನ ಸುಮ್ನೆ ಬಿಟ್ಬಿಡ್ತಾನೆ.
ಮುಂದಿನ ಸೀನ್ ನಲ್ಲಿ ರಸೆಲ್ ಮತ್ತು ಇಲ್ಲಿರುವವರಿಗೆ ಹೇಳ್ತಿರ್ತಾನೆ, ನಾವು ಹೀಗೆ ಸುಮ್ನೆ ಮಾರ್ಕೋನ ಹಿಂದೆ ಹೋಗೋದಕ್ಕಿಂತ ಮಾರ್ಕೋನ ಹಾಗೂ ಅವನ ಫ್ಯಾಮಿಲಿಯನ್ನ ನಾವು ಸಾಯಿಸಬಹುದಲ್ವ ಅಂತ. ಆವಾಗ ಟೋನಿ ಹೇಳ್ತಾನೆ, ಆತರ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಆದ್ರೆ ಅದಕ್ಕಿಂತ ಮುಂಚೆ ಅವ್ನು ನಡೆಸ್ತಿರುವಂತಹ ಎಲ್ಲ ಬಿಸಿನೆಸ್ ಅನ್ನ ನಮ್ಮ ಸೈಡ್ ಗೆ ಮಾಡ್ಕೋಬೇಕು ಅಂತ ಹೇಳಿ ಟೋನಿ ಇಲ್ಲಿಂದ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ನಾಳೆ ಬೇರೆ ಕಂಟ್ರಿಯಿಂದ ಶಿಪ್ ನ ಮುಖಾಂತರ ಕೇರಳಗೆ ಬರ್ತಿರುವಂತಹ 120 kg ಚಿನ್ನವನ್ನ ನಾವು ಮೊದಲು ಬ್ಲಾಕ್ ಮಾಡಬೇಕು. ಅದು ಹೇಗೆ ಅಂತಂದ್ರೆ, ನಾಳೆ ಕೇರಳ ಕಡೆಗೆ ಬರ್ತಿರುವಂತಹ 120 kg ಚಿನ್ನದಲ್ಲಿ 30 kg ಚಿನ್ನವನ್ನ ಕಸ್ಟಮ್ ಆಫೀಸರ್ ಗಳು ಹಿಡಿಯುವ ಹಾಗೆ ಮಾಡಬೇಕು. ಆ 30 kg ಜಾರ್ಜ್ ಅಂತ ಹೇಳ್ಬೇಕು. ಮಿಕ್ಕಿರುವ 90 kg ಅನ್ನ ಜಾರ್ಜ್ ನ ಪಾರ್ಟ್ನರ್ ಗಳಿಗೆ ನಿಮ್ಮ 30 kg ಚಿನ್ನ ಕಸ್ಟಮ್ ಆಫೀಸರ್ ಹಿಡಿದ್ರು ಅಂತ ಹೇಳ್ಬೇಕು. ಜಾರ್ಜ್ ಗೆ ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಇಲ್ಲದ ಕಾರಣ ನಮ್ಮ ಗೇಮ್ ಸೇಫ್ ಆಗಿರುತ್ತೆ. 30 kg ಕಸ್ಟಮ್ ಆಫೀಸರ್ ಹಿಡಿದ್ರೆ ರಿಮೈನಿಂಗ್ ಇರುವ 90 kg ನಮ್ಮ ಸ್ವಂತ ಆಗುತ್ತೆ. ಹಾಗೆ ಅಂತ ಇಲ್ಲಿ ಟೋನಿ ಪ್ಲಾನ್ ಮಾಡ್ತಾನೆ. ಟೋನಿ ಹೇಳಿದ ಹಾಗೇನೆ ಇವನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಹಾಗೆ ದೇವ್ ಕೂಡ ಕಸ್ಟಮ್ ಆಫೀಸರ್ ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾನೆ. ಹಾಗೆ ಈ ವಿಷಯ ಗೊತ್ತಾಗಿ ಜಾರ್ಜ್ ಮತ್ತು ಎಲ್ಲರೂ ಮೀಟಿಂಗ್ ಅನ್ನ ಮಾಡ್ತಾರೆ. ಇಲ್ಲಿ ಜಾರ್ಜ್ ಹೇಳ್ತಾನೆ, ನಮ್ಮೆಲ್ಲರ ಚಿನ್ನವು ಒಂದು ದಿನ ಕಸ್ಟಮ್ ಆಫೀಸರಿಗೆ ಸಿಗ್ಬೇಕು ಅಂತಂದ್ರೆ ನಮಗೆ ಗೊತ್ತಿರುವಂತಹ ವಿಷಯವನ್ನ ನಮ್ಮ ಜೊತೆಗಿರುವವರು ಯಾರೋ ಒಬ್ರೆ ಈ ಕೆಲಸವನ್ನ ಮಾಡಿರ್ತಾರೆ. ಯಾಕೆಂತಂದ್ರೆ ಚಿನ್ನ ಯಾವಾಗ ಹೇಗೆ ಬರುತ್ತೆ ಅಂತ ನಮ್ಮನ್ನು ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನು ನಾನು ಕಂಡು ಹಿಡಿತೀನಿ. ಎಲ್ಲಾದ್ರೂ ಅದು ಮಾಡಿರೋದು ನಮ್ಮ ಜೊತೆಗಿರುವ ಒಬ್ಬ ವ್ಯಕ್ತಿನೇ ಅಂತ ಗೊತ್ತಾದ್ರೆ ಅವನಿಗೆ ನಾನು ಸೈನೈಡ್ ಅನ್ನ ಕುಡಿಸ್ತೇನೆ ಅಂತ ಹೇಳಿ ಜಾರ್ಜ್ ಇಲ್ಲಿಂದ ಹೊರಡ್ಬೇಕಾದ್ರೆ ದೇವ್ ಜಾರ್ಜ್ ಹತ್ರ ಬಂದು, ನಾನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಜಾರ್ಜ್ ಜೊತೆಗೆ ಕಾರ್ ನಲ್ಲಿ ಹೋಗ್ತಾನೆ. ಇಲ್ಲಿ ದೇವ್ ಹೇಳ್ತಾನೆ, ಕಸ್ಟಮ್ ಆಫೀಸರಿಗೆ ಚಿನ್ನ ಸಿಕ್ಕಿ ಹಾಕಿಕೊಳ್ಳೋ ಹಾಗೆ ಮಾಡಿದ್ದು ನಾನೇ, ಆದ್ರೆ ನನಗೆ ಸೈನೈಡ್ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಒಂದು ಚಾಕುವಿನಿಂದ ಜಾರ್ಜ್ ನ ಹೊಟ್ಟೆಗೆ ಚುಚ್ಚುತ್ತಾನೆ. ಮತ್ತೆ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹಾಗೆ ರೋಡ್ ಸೈಡ್ ಹೋಗ್ತಿರುವಂತಹ ಜನರು ಜಾರ್ಜ್ ಅನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಈ ವಿಷಯ ಗೊತ್ತಾಗಿ ಮಾರ್ಕ್ ಕೂಡ ಇಲ್ಲಿಗೆ ಬಂದಾಗ ಟೋನಿ ಮಾರ್ಕೋಗೆ ಹೇಳ್ತಾನೆ, ಅವರ ಜೀವಕ್ಕೆ ಏನು ಅಪಾಯವಿಲ್ಲ, ಆದ್ರೆ ಈ ಕೆಲಸವನ್ನ ಮಾಡಿದ್ದು ನಮ್ಮ ಜೊತೆಗೆ ಇರೋ ಒಬ್ಬ ವ್ಯಕ್ತಿ ದೇವ್ ಅಂತ. ಹಾಗೆ ಟೋನಿ ಕೂಡ ಇಲ್ಲಿಂದ ಹೊರಟು ಅವನ ಕಾರ್ ನಲ್ಲಿ ಹೋಗಿ ಕೂತ್ಕೋಬೇಕಾದ್ರೆ ಅವನ ಪಕ್ಕನೆ ದೇವ್ ಕೂತಿರ್ತಾನೆ. ಹಾಗೆ ದೇವ್ಗೆ ಟೋನಿ ಹೊಡೆದು ಟೋನಿ ಹೇಳ್ತಾನೆ, ಹೇಳಿದ ಕೆಲಸವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ ಕೆಲಸವನ್ನು ಕೂಡ ಒಪ್ಕೋಬಾರದು ಅಂತ ಹೇಳ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಜಾರ್ಜ್ ಅನ್ನ ಸಾಯಿಸ್ಲಿಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ ಟೋನಿ ಅಂತ. ಮತ್ತೆ ದೇವ್ಗೆ ಹೇಳ್ತಾನೆ, ನಾನ್ ಹೇಳೋವರೆಗೂ ನೀನು ಸ್ವಲ್ಪ ಅಂಡರ್ ಗ್ರೌಂಡ್ ಅಲ್ಲಿ ಇರು, ಇಲ್ಲ ಅಂದ್ರೆ ಮಾರ್ಕ್ ನಿನ್ನ ಸಾಯಿಸ್ಬಿಡ್ತಾನೆ ಅಂತ. ಮುಂದಿನ ಸೀನ್ ನಲ್ಲಿ ಒಬ್ಬ ಯೂಟ್ಯೂಬರ್ CA ಅಶೋಕ್ ನನ್ನ ಮೀಟ್ ಆಗಿ ಕೆಲವು ವಿಷಯಗಳನ್ನ ಹೇಳ್ತಾನೆ. ಅದೇನಂತಂದ್ರೆ, ನಾನು ಫ್ಯಾಕ್ಟರಿಯಲ್ಲಿ ಇಲ್ಲಿಗಲ್ ಆಗಿ ನಡೆಯುವಂತಹ ವಿಷಯಗಳನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅಲ್ಲಿರುವ ಪಾರ್ಕಿಂಗ್ ಗ್ರೌಂಡ್ ನಲ್ಲಿ ಕಾರನ್ನ ಇಟ್ಟು ಒಂದು ಕ್ಯಾಮರಾವನ್ನ ಫಿಕ್ಸ್ ಮಾಡಿ ಹೋಗಿದ್ದೆ. 2 ವಾರದ ಬಳಿಕ ಆ ಕ್ಯಾಮರಾದಲ್ಲಿರುವ ಫೋಟೋಸ್ ಗಳನ್ನೆಲ್ಲ ನೋಡ್ಬೇಕಾದ್ರೆ ವಸೀಮ್ನನ್ನು ರಸೆಲ್ ಸಾಯಿಸುವ ವಿಡಿಯೋ ಕ್ಯಾಪ್ಚರ್ ಆಗಿರುತ್ತೆ. ಹಾಗೆ ಈ ಎವಿಡೆನ್ಸ್ ಫೈಲ್ ಗಳನ್ನ CA ಅಶೋಕ್ ನ ಹೈ ಅಥಾರಿಟಿ ಇರುವ ಪೊಲೀಸ್ ಆಫೀಸರಿಗೆ ಇದನ್ನ ಸಬ್ಮಿಟ್ ಮಾಡ್ತಾನೆ. ಹಾಗೆ ಹೇಳ್ತಾನೆ, ವಸೀಮ್ ಹಾಗೂ ವಿಕ್ಟರ್ ಅನ್ನ ಸಾಯಿಸಿದ್ದು ಬೇರೆ ಯಾರು ಅಲ್ಲ ರಸೆಲ್ ಅಂತ. ಈ ವಿಡಿಯೋ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳ್ಬೇಕಾದ್ರೆ ನನಗೆ ಒಬ್ಬ ಯೂಟ್ಯೂಬರ್ ಕೊಟ್ಟಿದ್ದು ಅಂತ ಅಶೋಕ್ ಹೇಳ್ತಾನೆ. ಹಾಗೆ ಅಶೋಕ್ ಇಲ್ಲಿಂದ ಹೋದ್ಮೇಲೆ ಈ ಪೊಲೀಸ್ ಆಫೀಸರ್ ಆ ಎವಿಡೆನ್ಸ್ ಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾರೆ. ಹಾಗೆ ಈ ವಿಷಯವನ್ನ ಟೋನಿಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಪೊಲೀಸ್ ಆಫೀಸರ್ ಕೂಡ ಟೋನಿಯ ವ್ಯಕ್ತಿಯೇ ಆಗಿರ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ರಸೆಲ್ ಹಾಗೂ ಇನ್ನೊಬ್ಬ ವ್ಯಕ್ತಿ ಬಂದು CA ಅಶೋಕ್ ನನ್ನ ಸಾಯಿಸ್ತಾರೆ. ಮತ್ತೆ ರಸೆಲ್ ಆ ಯೂಟ್ಯೂಬರ್ ನನ್ನು ಕೂಡ ಕಿಡ್ನಾಪ್ ಮಾಡಿ ಅವನನ್ನು ಕೂಡ ತುಂಬಾ ಕ್ರೂರವಾಗಿ ಸಾಯಿಸ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಮರಿಯಾ ಮಾರ್ಕೋಗೆ ಹೇಳ್ತಾಳೆ, ನೀನು ತುಂಬಾ ಬೇಜಾರಿನಲ್ಲಿ ಇದ್ದೀಯಾ ಅಂತ ನನಗೆ ಗೊತ್ತು, ಆದ್ರೆ ನೀನು ನನ್ನ ಬಗ್ಗೆ ಸ್ವಲ್ಪನೂ ಕ್ಯಾರೆ ಮಾಡ್ತಾ ಇಲ್ಲ. ನಾನೊಬ್ಳು ಇಲ್ಲಿ ಇದ್ದೀನಿ ಅಂತ ನಿನಗೆ ಅನ್ಸೋದೇ ಇಲ್ಲ. ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಹೀಗೆ ಹೋಗ್ತಾ ಇದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ನಾವು ನಮ್ಮ ರಿಲೇಶನ್ಶಿಪ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳಿ ಎಂಗೇಜ್ಮೆಂಟ್ ರಿಂಗ್ ಅನ್ನ ಮಾರ್ಕೋನ ಕೈಯಲ್ಲಿ ಕೊಟ್ಟು ಬೇಜಾರಿನಿಂದ ಇಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದ ಮಾರ್ಕೋ ಕೂಡ ಬೇಜಾರಾಗುತ್ತೆ. ಹಾಗೆ ಮುಂದಿನ ಸೀನ್ ನಲ್ಲಿ CA ಅಶೋಕ್ ಸಾಯೋದಕ್ಕಿಂತ ಮುಂಚೆ ಜಾರ್ಜ್ ನ ಫ್ಯಾಮಿಲಿ ಡಾಕ್ಟರ್ ಗೆ ರಸೆಲ್ ವಿಕ್ಟರ್ ಅನ್ನ ಸಾಯಿಸುವ ವಿಡಿಯೋದ ಒಂದು ಪ್ರೂಫ್ ಅನ್ನ ಅವ್ರ ಕೈಯಲ್ಲಿ ಕೊಟ್ಟಿರ್ತಾರೆ. ನನಗೇನಾದ್ರೂ ಆದ್ರೆ ಇದನ್ನು ಜಾರ್ಜ್ ಗೆ ತಲುಪಿಸಬೇಕು ಅಂತ. ಹಾಗೆ ಈ ವಿಡಿಯೋವನ್ನ ಡಾಕ್ಟರ್ ಕೂಡ ಜಾರ್ಜ್ ಗೆ ತೋರಿಸ್ತಾರೆ. ಹಾಗೆ ಜಾರ್ಜ್ ಕೂಡ ಈ ವಿಷಯ ಗೊತ್ತಾಗಿ ಮಾರ್ಕೋಗೆ ಕಾಲ್ ಮಾಡಿ ತಿಳಿಸ್ತಾರೆ. ಜಾರ್ಜ್ ಎಲ್ಲದಕ್ಕೆ ಕಾರಣ ರಸೆಲ್ ಅಂತ ಹೇಳ್ಬೇಕಾದ್ರೆ ಮಾರ್ಕೋನ ಮೊಬೈಲ್ ಕಾರ್ ಗೆ ಕನೆಕ್ಟ್ ಆಗಿರುತ್ತೆ. ಜಾರ್ಜ್ ಹೇಳ್ತಿರುವಂತಹ ವಿಷಯ ಜೊತೆಗೆ ಇರುವಂತಹ ರಸೆಲ್ ಗೆ ಕೂಡ ಕೇಳಿಸುತ್ತೆ. ಈ ವಿಷಯ ಗೊತ್ತಾದ ಹಾಗೇನೆ ರಸೆಲ್ ಮಾರ್ಕೋನನ್ನ ಸಾಯಿಸ್ಲಿಕ್ಕೆ ನೋಡ್ತಾನೆ. ಹಾಗೆ ವಿಕ್ಟರ್ ಅನ್ನ ಸಾಯಿಸ್ಬೇಕಾದ್ರೆ ತಗೊಂಡಿರೋ ವಿಡಿಯೋವನ್ನ ಮಾರ್ಕೋಗೆ ಕೂಡ ತೋರಿಸ್ತಾನೆ. ಮಾರ್ಕೋ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ನೋಡ್ತಾನೆ, ಆದ್ರೆ ಅವನ್ ಕೈಯಲ್ಲಿ ಆಗ್ತಾ ಇರೋದಿಲ್ಲ. ಹಾಗೆ ರಸೆಲ್ ಮಾರ್ಕೋಗೆ ಹೊಡೆದು ಅವನನ್ನ ಒಂದು ಕಾಡಿನ ಮಧ್ಯೆ ಕರ್ಕೊಂಡ್ ಬರ್ತಾನೆ. ಹಾಗೆ ಮಾರ್ಕೋನ ಜೊತೆಗಿದ್ದಂತಹ ಅನ್ವರ್ಗೆ ಹೊಡೆದು ಅವನನ್ನ ಕೆಳಗೆ ಬೀಳಿಸ್ತಾರೆ. ಹಾಗೆ ಮಾರ್ಕೋಗೆ ಒಂದು ಚಾಕುವಿನಿಂದ ಕೂಡ ಚುಚ್ಚುತ್ತಾನೆ. ಮತ್ತೆ ರಸೆಲ್ ಅವನ ಜನರಿಗೆ ಹೇಳಿ ಮರ ಕಟ್ ಮಾಡುವ ಮಿಷನ್ ನಿಂದ ಹೀರೋನನ್ನ ಸಾಯಿಸ್ಲಿಕ್ಕೆ ಅವನ ಹತ್ರ ತಗೊಂಡೋಗ್ತಾನೆ. ಆದ್ರೆ ಹೀರೋ ಕಣ್ಣಲ್ಲಿ ಭಯ ಕಾಣಿಸದಿರೋ ಕಾರಣ ಮಾರ್ಕೋನ ಜೊತೆಗಿದ್ದಂತಹ ಅನ್ವರ್ನ ಕೈಯನ್ನ ಅದೇ ಮಿಷನ್ ಇಂದ ಕಟ್ ಮಾಡ್ತಾನೆ. ಇದರಿಂದ ಅನ್ವರ್ ತುಂಬಾ ಒದ್ದಾಡ್ತಿರ್ತಾನೆ. ರಸೆಲ್ ಅವನ ಜನರಿಗೆ ಮಾರ್ಕೋನ ಸಾಯಿಸಿ ಅಂತಲಿ ಇಲ್ಲಿಂದ ಹೋಗ್ತಾನೆ. ಹಾಗೆ ರಸೆಲ್ ನ ವ್ಯಕ್ತಿ ಮಾರ್ಕೋನ ಸಾಯಿಸ್ಲಿಕ್ಕೆ ಬರ್ಬೇಕಾದ್ರೆ ಮಾರ್ಕೋ ಅವನ ಕೈಗೆ ಕಚ್ಚಿ ಅವನ ಹತ್ರ ಇರುವ ಕತ್ತಿ
ಕತ್ತಿಯಿಂದ ಅವನನ್ನೇ ಸಾಯಿಸ್ಬಿಡ್ತಾನೆ. ಕೈಯನ್ನ ಕಟ್ಟಿರೋದ್ರಿಂದ ಬಾಯಲ್ಲಿ ಕತ್ತಿಯನ್ನ ಇಟ್ಕೊಂಡು ಎಲ್ಲರನ್ನ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಒಬ್ಬನ ಕಿವಿಯನ್ನು ಕೂಡ ಬಾಯಿಂದಾನೆ ಕಚ್ತಾನೆ. ಹಾಗೆ ಇಲ್ಲಿರುವ ಎಲ್ಲರನ್ನು ಕ್ರೂರವಾಗಿ ಸಾಯಿಸ್ತಾ ಕತ್ತಿಯನ್ನ ಮರಕ್ಕೆ ಚುಚ್ಚಿ ಕೈಗೆ ಕಟ್ಟಿರುವಂತಹ ಹಗ್ಗವನ್ನ ಬಿಚ್ಚಲಿಕ್ಕೆ ನೋಡ್ತಾನೆ. ಅದೇ ಸಮಯದಲ್ಲಿ ರಸೆಲ್ ಇನ್ನಷ್ಟು ಜನರನ್ನ ಮಾರ್ಕೋರನ್ನ ಸಾಯಿಸ್ಲಿಕ್ಕೆ ಕಳಿಸ್ತಾನೆ. ಹಾಗೆ ಮಾರ್ಕೋ ಒಬ್ಬನನ್ನ ಸಾಯಿಸಿ ಅವನ ಬಾಯಿಗೆ ಕತ್ತಿಯನ್ನ ಚುಚ್ಚಿ ಅವನ ಕೈಗೆ ಕಟ್ಟಿರುವಂತಹ ಬೆಲ್ಟ್ ಅನ್ನ ಕಟ್ ಮಾಡ್ತಾನೆ. ಇವಾಗ ಎರಡು ಕೈ ಫ್ರೀ ಆಗಿರೋ ಕಾರಣ ಮಿಕ್ಕಿರುವ ಜನರನ್ನು ಕೂಡ ತುಂಬಾ ಕ್ರೂರವಾಗಿ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ರಸೆಲ್ಗೆ ಕೂಡ ಸರಿಯಾಗಿ ಹೊಡಿತಾನೆ. ಮತ್ತೆ ಅನ್ವರ್ನನ್ನು ಕಾರ್ಯ ಕರ್ಕೊಂಡು ಹೋಗಿ ಕೂತ್ಕೊಳಿಸ್ತಾನೆ. ಇಲ್ಲಿ ಮಾರ್ಕೋ ಅನ್ವರ್ಗೆ ಕೈ ತುಂಬಾ ನೋವಾಗ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅನ್ವರ್ಗೆ ಮಾತಾಡ್ಲಿಕ್ಕೆ ಕೂಡ ಆಗ್ತಾ ಇರೋದಿಲ್ಲ. ಇಲ್ಲಿ ಮಾರ್ಕೋ ಡಿಸೈಡ್ ಮಾಡ್ತಾನೆ ಇದೇ ನೋವನ್ನ ಎಲ್ಲರಿಗೆ ಕೊಡ್ತೀನಿ ಅಂತ. ಹಾಗೆ ಮಾರ್ಕೋ ಮರ ಕಟ್ ಮಾಡುವ ಮಿಷನ್ ನ ತಗೊಬಂದು ಯಾರೆಲ್ಲ ಉಳಿದಿದ್ದಾರೋ ಅವರೆಲ್ಲರ ಕೈ ಕಾಲುಗಳನ್ನ ಕಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ರಸೆಲ್ ನ ಕೈ ಕಾಲುಗಳನ್ನ ಕಟ್ ಮಾಡ್ಬೇಕಂತ ನೋಡ್ಬೇಕಾದ್ರೆ ರಸೆಲ್ ಒಂದು ವಿಡಿಯೋ ಕಾಲ್ ಅನ್ನ ಮಾರ್ಕೋಗೆ ತೋರಿಸ್ತಾನೆ. ಏನಂತಂದ್ರೆ ವಿಕ್ಟರ್ ನ ಗರ್ಲ್ ಫ್ರೆಂಡ್ ಇಶಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ವಿಷಯ ಮಾರ್ಕೋ ಗೊತ್ತಾಗಿ ತುಂಬಾ ಎಮೋಷನಲ್ ಕೂಡ ಆಗ್ತಾನೆ. ಹಾಗೆ ಇಶಾನನ್ನು ಟೋನಿ ಕಿಡ್ನಾಪ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಬರ್ತಾನೆ. ಟೋನಿ ಹೇಳ್ತಾನೆ ವಿಕ್ಟರ್ ಅನ್ನ ನಿನ್ ಕೈಯಲ್ಲಿ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ, ಅವನ ಮಗುವನ್ನಾದ್ರೂ ಕಾಪಾಡ್ಕೊ, ನಾವೊಂದು ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇದರಿಂದ ಮಾರ್ಕ್ ಕೂಡ ರಸೆಲ್ ಅನ್ನ ಸುಮ್ನೆ ಬಿಡ್ತಾನೆ. ಇಶಾ ಪ್ರೆಗ್ನೆಂಟ್ ಆಗಿರುವಂತಹ ವಿಷಯ ಮನೆಯವರಿಗೆ ಎಲ್ಲರಿಗೆ ಕೂಡ ಗೊತ್ತಾಗುತ್ತೆ. ಇಶಾಳನ್ನು ಕಾಪಾಡ್ಲಿಕ್ಕೆ ಟೋನಿ ಒಂದು ಡೀಲ್ ಮಾಡಿರ್ತಾನೆ. ಅದೇನಂತಂದ್ರೆ ಜಾರ್ಜ್ ಹತ್ರ ಇರುವಂತಹ ಮೈನಿಂಗ್ ಕಂಪನಿಗಳು ಹಾಗೂ ಗೋಲ್ಡ್ ಬಿಸ್ನೆಸ್ ಅನ್ನ ಟೋನಿ ಕೈಗೆ ಒಪ್ಪಿಸ್ಬೇಕು ಅಂತ. ಇದನ್ನೆಲ್ಲ ಟೋನಿಗೆ ಕೊಟ್ರೆ ಇವರಿಗೆ ಲಾಸ್ ಆಗುತ್ತೆ ಅಂತ ಗೊತ್ತಿದ್ದು ಜಾರ್ಜ್ ಇದನ್ನೆಲ್ಲ ಕೊಡ್ಲಿಕ್ಕೆ ಒಪ್ಕೋತಾನೆ. ಆದ್ರೆ ಜೊತೆಗೆ ಇರುವ ಆನ್ಸಿ ಅದನ್ನೆಲ್ಲ ಕೊಡೋದು ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಾರ್ಕೋ ಹೇಳ್ತಾನೆ ನಮ್ಮ ಕುಟುಂಬಕ್ಕೆ ಯಾರೆಲ್ಲ ತೊಂದರೆ ಕೊಡ್ತಾರೋ ಅವರನ್ನೆಲ್ಲರನ್ನು ಸಾಯಿಸ್ಬೇಕು, ಅದು ಹೊರಗಿನವರಾದ್ರೂ ಸರಿ ಒಳಗಿನವರಾದ್ರೂ ಸರಿ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಮಾರ್ಕೋ ಮರಿಯಾಲನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ಇವಳು ಹೇಳ್ತಾಳೆ ನನ್ನನ್ನ ಬಿಟ್ಬಿಡು, ನೀನೇಕೆ ನನ್ನ ಹಿಂದೆ ಬರ್ತಾ ಇದೀಯಾ ಅಂತ. ಏನು ಹೇಳ್ತಾನೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನು ಏನೇ ಹೇಳಿದ್ರು ಸರಿ, ನಾನು ಜೀವಂತವಾಗಿರೋವರೆಗೂ ನಿನಗೆ ಏನಾಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ಇವನು ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಅಡಗಿ ಕೂತಿರುವಂತಹ ದೇವನನ್ನ ಮಾರ್ಕೋ ಕಂಡು ಹಿಡಿತಾನೆ. ಹಾಗೆ ಅವನನ್ನ ಕಿಡ್ನಾಪ್ ಮಾಡಿ ಇಶಾ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತಾನೆ. ಆದ್ರೆ ಇವನು ಹೇಳದ ಕಾರಣ ಇವನ್ ಕೈಯಲ್ಲಿ ಒಂದು ಮೊಬೈಲ್ ಅನ್ನ ಕೊಟ್ಟು ಇಲ್ಲಿ ಒಂದು ಗ್ಯಾಸ್ ಅನ್ನ ಓಪನ್ ಮಾಡಿ ಹೇಳ್ತಾನೆ ನಿನಗೆ ಇವಾಗ ಇರೋದು 1 ಅವರ್ ಮಾತ್ರ, ಅದರೊಳಗೆ ನೀನ್ ಹೇಳಿಲ್ಲ ಅಂದ್ರೆ ನಿನಗೆ ಆಕ್ಸಿಜನ್ ಸಿಗದೆ ಇಲ್ಲೇ ಸತ್ತು ಹೋಗ್ತೀಯ ಅಂತ. ಹಾಗೆ ನಮಗೆ ಕೂಡ ತೋರಿಸ್ತಾರೆ ಇವನನ್ನ ಕೂಡಿ ಹಾಕಿರೋದು ಒಂದು ಕಂಟೈನರ್ ಅಲ್ಲಿ ಅಂತ. ಹಾಗೆ ಇಲ್ಲಿಂದ ಕಾರ್ ನಲ್ಲಿ ಮಾರ್ಕೋ ಹೋಗ್ತಿರ್ಬೇಕಾದ್ರೆ ಈ ಕಡೆ ದೇವಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಉಂಟಾಗಿ ಅವನು ಕೊಟ್ಟಿರೋ ಮೊಬೈಲ್ ನಿಂದ ಮಾರ್ಕೋಗೆ ಕಾಲ್ ಮಾಡಿ ಇಶಾ ಕೊಚ್ಚಿ ಫೋರ್ಟ್ ನಲ್ಲಿರುವ ಟೋನಿ ಗೆಸ್ಟ್ ಹೌಸ್ ನಲ್ಲಿ ಇದ್ದಾಳೆ ಅಂತ ಹೇಳ್ತಾನೆ. ಹಾಗೆ ಇವನು ಹೇಳಿದ ಹಾಗೇನೆ ಈ ಕಡೆ ದೇವ್ ಇರುವ ಕಂಟೈನರ್ ಬ್ಲಾಸ್ಟ್ ಆಗಿ ದೇವ್ ಸತ್ತು ಹೋಗ್ತಾನೆ. ಹಾಗೆ ಮಾರ್ಕೋ ಕೂಡ ಟೋನಿಯ ಗೆಸ್ಟ್ ಹೌಸ್ ಗೆ ಹೋಗ್ತಾನೆ. ಹಾಗೆ ಅಲ್ಲಿ ಹೋಗ್ಬೇಕಾದ್ರೆ ಆಲ್ರೆಡಿ ಇಲ್ಲಿ ತುಂಬಾ ಜನ ಇವನಿಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಮಾರ್ಕೋ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಫೈಟ್ ತುಂಬಾ ಹೊತ್ತು ನಡೆಯುತ್ತೆ. ಎಲ್ಲರಿಗೂ ಹೊಡಿತಿದ್ದ ಹಾಗೇನೆ ಮತ್ತೆ ಮತ್ತೆ ಜನರೆಲ್ಲ ಬರ್ತಾನೆ ಇರ್ತಾರೆ. ಹಾಗೆ ಎಲ್ಲರಿಗೆ ಹೊಡೆದು ಲಾಸ್ಟ್ ಅಲ್ಲಿ ಟೆರೆಸ್ ನ ಮೇಲೆ ಹೋಗಿ ನೋಡ್ಬೇಕಾದ್ರೆ ಇಲ್ಲಿ ಇಶಾ ಇರೋದಿಲ್ಲ, ಬದಲಾಗಿ ಬೇರೆ ಹುಡುಗಿ ಇರ್ತಾಳೆ. ಹಾಗೆ ಇಲ್ಲಿಗೆ ಟೋನಿ ಕೂಡ ಬರ್ತಾನೆ. ಟೋನಿ ಹೇಳ್ತಾನೆ ನೀನ್ ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತೇ ಇತ್ತು, ನಿನಗೆ ಇಶಾ ಹಾಗೂ ಅವಳ ಮಗು ಬೇಕು ಅಂತಂದ್ರೆ ನಿನಗೆ ನಾನು ಹೇಳಿರೋ ಡೀಲ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಇದಕ್ಕೆ ಮಾರ್ಕೋ ಕೂಡ ಒಪ್ಕೋತಾನೆ. ಹಾಗೆ ಮುಂದಿನ ಸೀನ್ ನಲ್ಲಿ ಡೀಲ್ ಅನ್ನ ಮಾಡ್ಕೊಳ್ಳಿಕ್ಕೆ ಮಾರ್ಕೋ ರಸೆಲ್ ಅನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ಹಾಗೆ ಇಲ್ಲಿ ನಮಗೆ ತೋರಿಸ್ತಾರೆ ರಸೆಲ್ ನ ಕಾರ್ ನಲ್ಲಿ ಇಶಾ ಕೂಡ ಇರ್ತಾಳೆ. ಹಾಗೆ ಡೀಲ್ ಅನ್ನ ಮಾಡ್ಕೊಳ್ಳೋಣ ಅಂತ ಒಂದು ಸೂಟ್ ಕೇಸ್ ಅನ್ನ ರಸೆಲ್ ನ ಕೈಯಲ್ಲಿ ಕೊಡ್ತಾನೆ. ಆ ಸೂಟ್ ಕೇಸ್ ಅನ್ನ ಓಪನ್ ಮಾಡಿದ ರಸೆಲ್ಗೆ ಶಾಕ್ ಆಗುತ್ತೆ. ಹಾಗೆ ನಮಗೆ ಕೂಡ ತೋರಿಸ್ತಾರೆ ಏನಂತಂದ್ರೆ ಟೋನಿ ಅವನ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ಪ್ರೈವೇಟ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಮಾರ್ಕೋ ಹಾಗೂ ಅನ್ವರ್ ಬರ್ತಾರೆ. ಇಲ್ಲಿ ಟೋನಿ ಹೇಳ್ತಾನೆ ನಾನು ಬಿಸ್ನೆಸ್ ಡೀಲ್ ಅನ್ನ ಮಾಡೋದು ಇಲ್ಲಿ ಎಲ್ಲ ಬೇರೆ ಕಡೆ, ಇದು ನನ್ನ ಪ್ರೈವೇಟ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರೋ ಜಾಗ, ಇಲ್ಲಿವರೆಗೆ ಬಂದಿದ್ದೀರಾ, ನನಗೆ ಬರೀ ಹುಡುಗಿಯರು ಮಾತ್ರ ಅಲ್ಲ ನನಗೆ ಹುಡುಗರು ಕೂಡ ಇಷ್ಟ ಆಗ್ತಾರೆ ಅಂತ ಹೇಳಿ ಅನ್ವರ್ನ ಮೇಲೆ ಕೈಯನ್ನ ಹಾಕ್ತಿರ್ಬೇಕಾದ್ರೆ ಮಾರ್ಕೋ ಟೋನಿಯ ರೈಟ್ ಹ್ಯಾಂಡ್ ಅನ್ನ ಕಟ್ ಮಾಡ್ತಾನೆ. ಇದೇ ಟೋನಿಯ ಕೈ ಆಗಿರುತ್ತೆ. ಮಾರ್ಕೋ ಸೂಟ್ ಕೇಸ್ ನಲ್ಲಿ ಹಾಕಿ ತಗೊಬಂದು ರಸೆಲ್ಗೆ ಕೊಟ್ಟಿರೋದು. ಇದನ್ನ ನೋಡಿ ರಸೆಲ್ಗೆ ಶಾಕ್ ಆಗಿರೋದು. ಇಲ್ಲಿ ಮಾರ್ಕೋ ಹೇಳ್ತಾನೆ ನಿನ್ನ ತಂದೆ ಇವಾಗ್ಲೂ ಜೀವಂತವಾಗಿ ಇದ್ದಾರೆ, ನೀನ್ ಬೇಗ ಹೋದ್ರೆ ಅವರನ್ನ ಕಾಪಾಡಬಹುದು, ಮೊದಲು ನೀನು ಈ ಶಾಲನ್ನ ಕಳಿಸ್ಕೊಡು, ಆಮೇಲೆ ಅವರಿರೋ ಲೊಕೇಶನ್ ಅನ್ನ ನಿನಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ರಸೆಲ್ಗೆ ಬೇರೆ ದಾರಿ ಇಲ್ಲದೆ ಇಶಾಲನ್ನು ಕಳಿಸ್ಕೊಡ್ತಾನೆ. ಹಾಗೆ ಇಶಾಲನ್ನು ಕರ್ಕೊಂಡು ಮಾರ್ಕೋ ಇಲ್ಲಿಂದ ಹೋಗ್ಬೇಕಾದ್ರೆ ಟೋನಿ ಇರೋ ಲೊಕೇಶನ್ ಅನ್ನ ರಸೆಲ್ಗೆ ಕಳಿಸ್ತಾನೆ. ಹಾಗೆ ರಸೆಲ್ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಮಾರ್ಕೋ ಒಂದು ಟ್ರ್ಯಾಪ್ ಅನ್ನ ಸೆಟ್ ಮಾಡಿರ್ತಾನೆ. ಎಲ್ಲಿಯಾದ್ರೂ ಟೋನಿ ಇರೋ ರೂಮ್ ನ ಡೋರ್ ಅನ್ನ ಓಪನ್ ಮಾಡಿದ್ರೆ ಟೋನಿಯ ತಲೆ ಮೇಲೆ ಆಸಿಡ್ ಬೀಳೋ ಹಾಗೆ ಹಾಗೂ ಒಂದು ಗನ್ನಿಂದ ಫೈರ್ ಆಗೋ ಹಾಗೆ ಟ್ರಾಪ್ ಅನ್ನ ಸೆಟ್ ಮಾಡಿರ್ತಾನೆ. ಇದು ಗೊತ್ತಾದ ರಸೆಲ್ ಬೇರೆ ಕಡೆಯಿಂದ ವಿಂಡೋವನ್ನ ಹೊಡೆದುಕೊಂಡು ತನ್ನ ತಂದೆ ಹತ್ರ ಬರ್ತಾನೆ. ಹಾಗೆ ಇಲ್ಲಿರುವಂತಹ ಆಸಿಡ್ ಬಾಟಲ್ ಹಾಗೂ ಗನ್ ಟ್ರಾಪ್ ಅನ್ನ ರಿಮೂವ್ ಮಾಡ್ತಾನೆ. ಹಾಗೆ ಟೋನಿಯನ್ನ ಇನ್ನೇನು ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಆ ಕೂತಿರೋ ಚೇರ್ ಅಲ್ಲಿ ಮಾರ್ಕೋ ಒಂದು ಬಾಂಬ್ ಅನ್ನ ಸೆಟ್ ಮಾಡಿರ್ತಾನೆ. ಅದು ಇವಾಗ ಆಕ್ಟಿವೇಟ್ ಆಗುತ್ತೆ. ಇದನ್ನ ಡಿಸ್ಮೆಂಟಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಸೆಲ್ ಹಾಗೂ ಅವನ ಜನರು ಇಲ್ಲಿಂದ ಓಡಿ ಹೋಗ್ತಾರೆ. ಹಾಗೆ ಇಲ್ಲಿ ಬ್ಲಾಸ್ಟ್ ಆಗಿ ಟೋನಿ ಇಲ್ಲಿಯೇ ಸತ್ತು ಹೋಗ್ತಾನೆ. ಈ ಕಡೆ ಮನೆಯಲ್ಲಿ
ಜಾರ್ಜ್ ಮರಿಯರನ್ನ ಮನೆಗೆ ಕರೆಸಿ ಮಾರ್ಕೋಗೆ ಹೇಳ್ತಾನೆ, ಈಶಾ ಹಾಗೂ ಅವಳ ಮಗು ಮತ್ತೆ ಮರಿಯರನ್ನು ಕರ್ಕೊಂಡು ಇಲ್ಲಿಂದ ಬೇರೆ ಕಡೆ ಹೊರಟು ಹೋಗು. ಇಲ್ಲಿ ನಡೀತಿರುವಂತಹ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ಬೇಕಾದ್ರೆ ಮಾರ್ಕೋ ಹೇಳ್ತಾನೆ, ಇಲ್ಲಿ ಏನೇ ನಡೆದರೂ ಸರಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ತಿರ್ತಾನೆ. ಮುಂದಿನ ಸೀನ್ನಲ್ಲಿ ಇದು ಎಲ್ಲದರ ಹಿಂದೆ ವಸೀಂ ನನ್ನ ತಾರಿಕ್ ನ ಕೈವಾಡ ಇದೆ ಅಂತ ಗೊತ್ತಾಗಿ ತಾರಿಕ್ ನಾನು ನೇಣು ಹಾಕಿ ಸಾಯಿಸ್ತಾನೆ ಜಾರ್ಜ್. ಹಾಗೆ ಮುಂದಿನ ಸೀನ್ ನಲ್ಲಿ ರಸೆಲ್ ತನ್ನ ಅಣ್ಣನಾಗಿರುವಂತಹ ಸೈರಸ್ ನನ್ನ ಮೀಟ್ ಆಗ್ಲಿಕ್ಕೆ ಬರ್ತಾನೆ. ಇಲ್ಲಿ ಸೈರಸ್ ಒಂದು ಮೀಟ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹಾಗೆ ಇಲ್ಲಿ ಮನುಷ್ಯರ ಕೈ ಕಾಲುಗಳನ್ನು ಕೂಡ ಕಟ್ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಬಂದ ರಸೆಲ್ ತನ್ನ ತಂದೆ ಸತ್ತು ಹೋಗಿರೋ ವಿಷಯದ ಬಗ್ಗೆ ಸೈರಸ್ ಗೆ ಹೇಳಿದಾಗ ಸೈರಸ್ ಗೆ ತುಂಬಾ ಕೋಪ ಬರುತ್ತೆ. ಅದನ್ನ ಮಾಡಿದವರು ಯಾರು ಅಂತ ಕೇಳಿದಾಗ ಮಾರ್ಕೋ ಅಂತ ರಸೆಲ್ ಹೇಳ್ತಾನೆ. ಇಲ್ಲಿ ಸೈರಸ್ ಅವನ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಎಲ್ಲಾ ವಿಷಯಗಳನ್ನ ರಸೆಲ್ ನ ಮೂಲಕ ತಿಳ್ಕೊತಾನೆ. ಮುಂದಿನ ಸೀನ್ ನಲ್ಲಿ ಮರಿಯಾ ಮಾರ್ಕೋಗೆ ಹೇಳ್ತಾಳೆ, ನಾವು ಇಶಾಲನ್ನ ಕರ್ಕೊಂಡು ಬೇರೆಲ್ಲಿಗಾದ್ರೂ ಹೋಗೋಣ ಅಂತ. ಆದ್ರೆ ಇವನು ಜಾರ್ಜ್ ಅನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಇದೇ ಸಮಯದಲ್ಲಿ ಈಶಾಗೆ ಲೇಬರ್ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯವರು ಇವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಜಾರ್ಜ್ ಹೇಳ್ತಾನೆ, ಈ ಟೈಮ್ ಅಲ್ಲಿ ಹಾಸ್ಪಿಟಲ್ ಗೆ ಹೋಗೋದು ಡೇಂಜರ್, ಡಾಕ್ಟರ್ ನ ಇಲ್ಲಿಗೆ ಕರ್ಸೋಣ ಅಂತ. ಹಾಗೆ ಡಾಕ್ಟರ್ ಇಶಾಲನ್ನ ನೋಡ್ಕೊಳ್ತಿರ್ಬೇಕಾದ್ರೆ ಇದೇ ಸಮಯದಲ್ಲಿ ಪವರ್ ಕೂಡ ಕಟ್ ಆಗುತ್ತೆ. ಇದೇ ಸಮಯದಲ್ಲಿ ಸೈರಸ್ ನ ಜನರು ಗನ್ ತಗೊಂಡು ಮನೆಯೊಳಗೆ ಎಂಟ್ರಿ ಆಗ್ತಾರೆ. ಈ ವಿಷಯ ಜಾರ್ಜ್ ಕೂಡ ಗೊತ್ತಾಗುತ್ತೆ. ಇಲ್ಲಿ ಜಾರ್ಜ್ ಹೇಳ್ತಾನೆ, ಮನೆಯವರ ಎಲ್ಲರ ಜವಾಬ್ದಾರಿ ನಿಂದು, ಇಲ್ಲಿ ಬಂದಿರೋರನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ಮಾರ್ಕೋ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ನಾನಿರೋವರೆಗೂ ನಿಮ್ಮನ್ನ ಯಾರನ್ನು ಟಚ್ ಮಾಡ್ಲಿಕ್ಕೆ ಕೂಡ ಬಿಡೋದಿಲ್ಲ ಅಂತ ಮಾರ್ಕೋಗೆ ಹೇಳಿ ಇಲ್ಲಿಂದ ಎಲ್ಲರನ್ನ ಕಳಿಸ್ತಾನೆ. ಹಾಗೆ ಮಾರ್ಕೋ ಎಲ್ಲರನ್ನ ಒಂದು ರೂಮ್ ಅಲ್ಲಿ ಕೂಡಿ ಹಾಕ್ತಾನೆ. ಹಾಗೆ ಮರಿಯಲನ್ನು ಕೂಡ ಒಂದು ರೂಮ್ ನ ಕಬೋರ್ಡ್ ನಲ್ಲಿ ಅಡಗಿ ಕೂತ್ಕೊಳ್ಳಿಕ್ಕೆ ಹೇಳ್ತಾನೆ. ಹಾಗೆ ಮಾರ್ಕೋ ಬಂದು ಇಶಾಗೆ ಡೆಲಿವರಿ ನಡೀತಿರುವ ರೂಮ್ ಹತ್ರ ಬಂದು ಆ ರೂಮ್ ಅನ್ನ ಲಾಕ್ ಮಾಡಿ ಅದರ ಮುಂದೆ ಚೇರ್ ಹಾಕೊಂಡು ಕೂತ್ಕೊಳ್ತಾನೆ. ಈ ಕಡೆ ಜಾರ್ಜ್ ಮನೆಗೆ ಬಂದಿರುವಂತಹ ಸೈರಸ್ ಹಾಗೂ ರಸೆಲ್ ನ ಜನರನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಒಬ್ಬೊಬ್ಬರನ್ನ ಸಾಯಿಸ್ತಾ ಜಾರ್ಜ್ ಮನೆಯ ಪವರ್ ಸಪ್ಲೈ ಅನ್ನು ಕೂಡ ಆನ್ ಮಾಡ್ತಾನೆ. ಇದನ್ನೆಲ್ಲ ಗಮನಿಸಿದ ಸೈರಸ್ 2 ಬಾಂಬ್ ಅನ್ನ ಮನೆ ಎಂಟ್ರೆನ್ಸ್ ಗೆ ಹಾಕಿ ಬ್ಲಾಸ್ಟ್ ಮಾಡ್ತಾನೆ. ಇದರಿಂದ ಜಾರ್ಜ್ ಕೂಡ ಸ್ವಲ್ಪ ಹೆಟ್ ಆಗುತ್ತೆ. ಹಾಗೆ ಎಲ್ಲರ ಜೊತೆ ಮನೆ ಒಳಗಡೆ ಬಂದ ಸೈರಸ್ ಜಾರ್ಜ್ ನ ಕಾಲಿಗೆ ಚಾಕುವಿನಿಂದ ಚುಚ್ಚಿ ಆ ಕಡೆ ಈ ಕಡೆ ಹೋಗೋದಾಗೆ ನೋಡ್ಕೊಳ್ತಾರೆ. ಹಾಗೆ ಇನ್ನೊಂದ್ ಕಡೆ ಮಾರ್ಕೋ ಕೂಡ ಬಂದಿರೋ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಅನ್ವರನ್ನು ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗೆ ಮಾರ್ಕೋ ಅವ್ರು ತಂದಿದ್ದಂತಹ ಗನ್ಗಳಿಂದ ಅವರನ್ನೇ ಶೂಟ್ ಮಾಡಿ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ರಸೆಲ್ ಅವರ ಫ್ಯಾಮಿಲಿ ಮೆಂಬರ್ಸ್ ಇರುವಂತಹ ರೂಮ್ ಗೆ ಹೋಗಿ ಅಲ್ಲಿರುವವರಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಚಿಕ್ಕ ಮಕ್ಕಳು ನೋಡದೆ ಅವರಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ತಗೊಂಡು ಅಲ್ಲಿದ್ದಂತಹ ಚಿಕ್ಕ ಹುಡುಗನ ತಲೆಗೆ ಹೊಡೆದು ತುಂಬಾ ಕ್ರೂರವಾಗಿ ರಸೆಲ್ ಸಾಯಿಸ್ತಾನೆ. ಹಾಗೆ ಈ ಕಡೆ ಮಾರ್ಕೋ ಫೈಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಸೈರಸ್ ಬರ್ತಾನೆ. ಸೈರಸ್ ಅನ್ನ ಮಾರ್ಕೋಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದ ಕಾರಣ ಸೈರಸ್ ಮಾರ್ಕೋಗೆ ಸರಿಯಾಗಿ ಹೊಡಿತಾನೆ. ಹಾಗೆ ಚಾಕುವಿನಿಂದ ಚುಚ್ಚುತ್ತಾನೆ ಕೂಡ. ಇದರಿಂದ ವೀಕ್ ಆದ ಮಾರ್ಕೋನ ಹೇಳ್ಕೊಂಡ್ ಬಂದು ಜಾರ್ಜ್ ನ ಪಕ್ಕದಲ್ಲಿ ಹಾಕ್ತಾರೆ. ಹಾಗೆ ಜಾರ್ಜ್ ನ ಕಣ್ ಮುಂದೆನೆ ಒಂದು ಚಿಕ್ಕ ಹುಡುಗಿಯನ್ನ ನೇಣು ಹಾಕಿ ಸಾಯಿಸ್ತಾರೆ. ಹಾಗೆ ಆನ್ಸಿಯನ್ನು ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಮತ್ತೆ ರಸೆಲ್ ಒಂದು ಚಿಕ್ಕ ಹುಡುಗಿಯನ್ನ ಮಾಡಿಯಿಂದ ಕೆಳಗೆ ಎಸೆದು ಸಾಯಿಸ್ತಾನೆ. ಹಾಗೆ ಮರಿಯ ಬಚ್ಚಿಟ್ಟಿರೋ ಜಾಗದಿಂದ ಅವಳನ್ನ ಹೇಳ್ಕೊಂಡ್ ಬಂದು ಮಾರ್ಕೋನ ಕಣ್ ಮುಂದೆನೆ ಅವಳನ್ನು ಕೂಡ ಸಾಯಿಸ್ತಾರೆ. ಮತ್ತೆ ಸೈರಸ್ ಈಶಾಲ ಡೆಲಿವರಿ ನಡೀತಿರುವ ಜಾಗಕ್ಕೆ ಬಂದು ಅಲ್ಲಿರೋ ಡಾಕ್ಟರ್ ಹಾಗೂ ನರ್ಸ್ ಅನ್ನು ಕೂಡ ಸಾಯಿಸಿ ಈಶಾಲಿಗೆ ಹುಟ್ಟಿದಂತಹ ಮಗುವನ್ನ ಸೈರಸ್ ಕೈಯಲ್ಲಿ ಎತ್ತಿಕೊಂಡು ಕತ್ತಿಯಿಂದ ಈಶಾಲ ಬಾಯಿಗೆ ಚುಚ್ಚಿ ಈಶಾಲನ್ನು ಸಾಯಿಸ್ತಾನೆ. ಹಾಗೆ ಇಲ್ಲಿಂದ ಮಗುವನ್ನ ಎತ್ತಿಕೊಂಡು ಹೋಗ್ಬೇಕಾದ್ರೆ ಸೈರಸ್ ಮಾರ್ಕೋಗೆ ಹೇಳ್ತಾನೆ, ಸಾಯಿಸುವುದು ತುಂಬಾ ಈಸಿ, ಆದ್ರೆ ಇವಾಗ ನಿನಗಾಗಿರೋ ನೋವನ್ನ ಅನುಭವಿಸು ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಇಲ್ಲಿ ಮಾರ್ಕೋ ಎಲ್ಲರೂ ಸತ್ತು ಹೋಗಿರೋದನ್ನ ನೆನೆಸ್ಕೊಂಡು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಜಾರ್ಜ್ ಹೇಳ್ತಾರೆ, ನಿನ್ ಕೈಯಲ್ಲಿ ಆದ್ರೆ ಅವರು ಯಾರನ್ನು ಕೂಡ ಸುಮ್ಮನೆ ಬಿಡ್ಬೇಡ ಅಂತ. ಹಾಗೆ ಇವನ್ ಸಾಕಿರುವಂತಹ ನಾಯಿ ಇವನ ಹತ್ರ ಬಂದು ಕೂತ್ಕೊಳ್ಳುತ್ತೆ. ಹಾಗೆ ಮಾರ್ಕೋ ತನ್ನನ್ನು ತಾನು ಸುಧಾರಿಸಿಕೊಂಡು ಆಗಿರುವ ಗಾಯಗಳಿಗೆಲ್ಲ ಸ್ಟಿಚ್ ಅನ್ನ ಹಾಕೊಂಡು ಹೊಸ ಡ್ರೆಸ್ ಹಾಕೊಂಡು ಮೊದಲಿನ ತರ ರೆಡಿ ಆಗ್ತಾನೆ. ಹಾಗೆ ಮಾರ್ಕೋ ತನ್ನ ನಾಯಿಯ ಮೂಲಕ ಸೈರಸ್ ಇರುವ ಜಾಗಕ್ಕೆ ಬರ್ತಾನೆ. ಹಾಗೆ ಇಲ್ಲಿಂದ ದೊಡ್ಡ ಬ್ಲಾಸ್ಟ್ ಮಾಡಿ ಕೆಲವು ಜನರನ್ನ ಸಾಯಿಸ್ತಾನೆ. ಇದನ್ನ ನೋಡಿದ ಸೈರಸ್ ಗೆ ಸ್ವಲ್ಪ ಭಯ ಶುರುವಾಗುತ್ತೆ. ಹಾಗೆ ಮಾರ್ಕೋ ಅಲ್ಲಿರುವ ಜನರನ್ನೆಲ್ಲರನ್ನ ದಾಟಿ ಸೈರಸ್ ಇರುವ ಜಾಗಕ್ಕೆ ಬಂದು ಸೈರಸ್ ಗೆ ಚಾಕುವಿನಿಂದ ಚುಚ್ಚುತ್ತಾನೆ. ಹಾಗೆ ಸೈರಸ್ ಇವನಿಗೆ ಹೇಳಿದ ಡೈಲಾಗ್ ಅನ್ನೇ ಮಾರ್ಕೋ ಕೂಡ ರಿಟರ್ನ್ ಅವನಿಗೆ ಹೇಳಿ ಸೈರಸ್ ಗೆ ಕಾಲಿಂದ ಒದ್ದು ಕೆಳಗಡೆ ಬೀಳಿಸ್ತಾನೆ. ಹಾಗೆ ಇಲ್ಲಿ ಮಾರ್ಕೋನ ಜೊತೆ ಫೈಟ್ ಮಾಡ್ಲಿಕ್ಕೆ ತುಂಬಾ ಜನ ಬರ್ತಾರೆ. ಆದ್ರೆ ಇಲ್ಲಿ ಮಾರ್ಕ್ ಇರುವ ಜಾಗದಲ್ಲಿ ಒಂದು ಬಾಕ್ಸ್ ನಲ್ಲಿ ಗನ್ಗಳು ಕಾಣಿಸುತ್ತೆ. ಅದರಿಂದ ಶೂಟ್ ಮಾಡಿ ಸಾಯಿಸಿದ ಹಾಗೇನೆ ಮಾರ್ಕೋಗೆ ಮಿಷನ್ ಗನ್ ಕೂಡ ಸಿಗುತ್ತೆ. ಮಿಕ್ಕಿದವರು ಎಲ್ಲರನ್ನ ಗನ್ನಿನಿಂದ ಶೂಟ್ ಮಾಡಿ ತುಂಬಾ ಕ್ರೂರವಾಗಿ ಸಾಯಿಸಿ ಮಗು ಇರುವ ಜಾಗಕ್ಕೆ ಮಾರ್ಕೋ ಹೋಗ್ಲಿಕ್ಕೆ ನೋಡ್ತಾನೆ. ಅದೇ ಸಮಯದಲ್ಲಿ ಮಿಕ್ಕಿರುವಂತಹ ರಸೆಲ್ ಹಾಗೂ ಸೈರಸ್ ಇವನ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾರ್ಕೋ ಅವನಿಗೆ ಇರುವ ಕೋಪನ್ನೆಲ್ಲ ರಸೆಲ್ ಹಾಗೂ ಸೈರಸ್ ನ ಮೇಲೆ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಬ್ಬರಿಗೂ ಕೂಡ ಸರಿಯಾಗಿ ಹೊಡಿತಾನೆ. ಹಾಗೆ ಮಾರ್ಕೋ ರಸೆಲ್ ನ ಎದೆಗೆ ಒಂದು ರಾಡ್ ನಿಂದ ಚುಚ್ಚಿ ಅವನ ಹಾರ್ಟ್ ಅನ್ನ ಮಾರ್ಕೋ ಕೈಯಿಂದ ತೆಗಿತಾನೆ. ಇದನ್ನ ನೋಡಿದ ಸೈರಸ್ ಮಗುವನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಮಗುವನ್ನ ಆಸಿಡ್ ಗೆ ಹಾಕ್ಲಿಕ್ಕೆ ಅಂತ ನೋಡ್ಬೇಕಾದ್ರೆ ಮಾರ್ಕೋ ಒಂದು ಕತ್ತಿಯಿಂದ ಸೈರಸ್ ನ ತಲೆಯನ್ನ ಕಟ್ ಮಾಡಿ ಸೈರಸ್ ನ ಬಾಡಿ ಆಸಿಡ್ ಗೆ ಬೀಳ್ಬೇಕಾದ್ರೆ ಮಗುವನ್ನ ಮಾರ್ಕೋ ತನ್ನ ಕೈಯಲ್ಲಿ ತಗೋತಾನೆ. ಹಾಗೆ ಮಾರ್ಕೋ ತನ್ನ ನಾಯಿಯನ್ನು ಕೂಡ ಕರ್ಕೊಂಡು ಈ ಫ್ಯಾಕ್ಟರಿಯಿಂದ
ಹೊರಗಡೆ ಹೋಗ್ತಾನೆ. ಹಾಗೆ ಇಲ್ಲಿಂದ ಕೆಲವು ವರ್ಷಗಳ ನಂತರ ಮಾರ್ಕೋನನ್ನ ತೋರಿಸ್ತಾರೆ. ಹಾಗೆ ಪಕ್ಕದಲ್ಲೇ ವಿಕ್ಟರ್ ನ ಮಗ ಕೂಡ ಇರ್ತಾನೆ. ಇವರೊಂದು ಬೀಚ್ ಸೈಡ್ ಗೆ ಬಂದಿರ್ತಾರೆ. ಇದೇ ಸಮಯದಲ್ಲಿ ಮಾರ್ಕೋನ ಮುಂದೆ 5 ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಮಾರ್ಕೋಗೆ ಇದು ಯಾರು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ತಿರುಗಿ ವಿಕ್ಟರ್ ನ ಮಗನನ್ನು ನೋಡ್ಬೇಕಾದ್ರೆ ಅವನು ಕೂಡ ಇಲ್ಲಿ ಇರೋದಿಲ್ಲ. ಅವನನ್ನ ಯಾರೋ ಕಿಡ್ನಾಪ್ ಮಾಡಿರ್ತಾರೆ. ಹಾಗೆ ಮಾರ್ಕೋ ಇವರು ಯಾರಾಗಿರ್ಬೋದು ಅಂತ ನೋಡ್ತಾ ಇದ್ದ ಹಾಗೇನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.